ನಮಸ್ಕಾರ ವೀಕ್ಷಕರೇ, ಸಿರಿ ಡಾಕ್ಟರ್ಸ್ ಲೈವ್ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ವೀಕ್ಷಕರೇ, ಮೇ 28ಕ್ಕೆ ವರ್ಲ್ಡ್ ಬ್ಲಡ್ ಕ್ಯಾನ್ಸರ್ ಅವೇರ್ನೆಸ್ ಡೇ ಆಗಿತ್ತು. ಹೀಗಾಗಿ ಇವತ್ತಿನ ನಮ್ಮ ಈ ಸಂಚಿಕೆಯಲ್ಲೂ ಕೂಡ ಕ್ಯಾನ್ಸರ್ ಬಗ್ಗೆ, ಅದರಲ್ಲೂ ಬ್ಲಡ್ ಕ್ಯಾನ್ಸರ್ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನಿಮಗೆ ತಿಳಿಸಿಕೊಡೋದಕ್ಕೆ ನಮ್ಮ ಜೊತೆ ಇವತ್ತು ಡಾಕ್ಟರ್ ಜಾಯಿನ್ ಆಗಿದ್ದಾರೆ. ಅಷ್ಟೇ ಅಲ್ಲದೆ ಈ ಬ್ಲಡ್ ಕ್ಯಾನ್ಸರ್ ಯಾಕಾಗುತ್ತೆ, ಯಾವ ಏಜ್ ಗ್ರೂಪಲ್ಲಿ ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತೆ, ಅಷ್ಟೇ ಅಲ್ಲದೆ ಈಗ ಈ ಕ್ಯಾನ್ಸರ್ ಅಂತ ಅಂದ್ರೇನೆ ಸಾಕು ಜನರೆಲ್ಲ ಹೆದರ್ಕೊಳ್ತಾರೆ, ಟ್ರೀಟ್ಮೆಂಟ್ಗೆ ತೋರಿಸ್ಕೊಳ್ಳೋದಕ್ಕೆ ಹೆದರ್ಕೊಳ್ತಾರೆ. ಇಷ್ಟು ಎದುರ್ಕೊಳ್ಳುವಂತ ಅವಶ್ಯಕತೆ ಇದೆಯಾ? ಅಷ್ಟೇ ಅಲ್ಲದೆ ಈಗ ಟೆಕ್ನಾಲಜಿ ಎಷ್ಟು ಮುಂದುವರೆದಿದೆ ಇದರ ಒಂದು ಟ್ರೀಟ್ಮೆಂಟ್ಗೆ ಅನ್ನೋದ್ರ ಬಗ್ಗೆ ಕೂಡ ಕಂಪ್ಲೀಟ್ ಆಗಿ ಮಾಹಿತಿಯನ್ನ ತಿಳಿಸಿಕೊಡೋದಕ್ಕೆ ನಿಮಗೆ ಇವತ್ತು ಅಂದ್ರೆ ನಮ್ಮ ಕಾರ್ಯಕ್ರಮದಲ್ಲಿ ಇವತ್ತು ಜಾಯಿನ್ ಆಗಿದ್ದಾರೆ ಸೀನಿಯರ್ ಕನ್ಸಲ್ಟೆಂಟ್ ಮೆಡಿಕಲ್ ಆಂಕಾಲಜಿ ಮತ್ತು ಹೆಮಾಟೋ ಆಂಕಾಲಜಿ ಡಾಕ್ಟರ್ ಆದಿತ್ಯ ಮುರಳಿ ಅವರು. ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳೋಣ. ಹಾಗೆ ಈ ಬ್ಲಡ್ ಕ್ಯಾನ್ಸರ್ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಪಡ್ಕೊಳ್ತಾ ಹೋಗೋಣ. ಡಾಕ್ಟರ್, ವೆಲ್ಕಮ್ ಟು ದಿ ಶೋ. ನಮಸ್ಕಾರ, ಥ್ಯಾಂಕ್ ಯು. ಕರೆದಿದ್ದಕ್ಕೆ ಧನ್ಯವಾದಗಳು. ಎಸ್ ಡಾಕ್ಟರ್, ಫಸ್ಟ್ ಆಫ್ ಆಲ್ ಈಗಾಗಲೇ ನಾನು ಹೇಳ್ದಂಗೆ ಈ ಕ್ಯಾನ್ಸರ್ ಅಂತ ಅಂದ್ರೇ ಜನರು ಈಗ ಹೆದರ್ಕೊಳ್ತಾರೆ. ಎಲ್ಲಿ ನಾನು ಹಾಸ್ಪಿಟ್ಲಿಗೆ ಹೋಗ್ಬಿಟ್ರೆ ಕ್ಯಾನ್ಸರ್ ಅಂದ್ಬಿಡ್ತಾರೋ ಅನ್ನುವಂಥದ್ದು. ಅದರಲ್ಲೂ ಈ ಬ್ಲಡ್ ಕ್ಯಾನ್ಸರ್ನ ಸಾಕಷ್ಟು ಮಾರಣಾಂತಿಕ ಅಂತ ಹೇಳ್ತಾರೆ. ಫಸ್ಟ್ ಆಫ್ ಆಲ್ ಈ ಸಾಮಾನ್ಯ ಜನರಿಗೆ ಅರ್ಥವಾಗುವ ಹಾಗೆ ಹೇಳೋದಾದರೆ ಈ ಬ್ಲಡ್ ಕ್ಯಾನ್ಸರ್ ಅಂದರೆ ಏನು ಡಾಕ್ಟರ್? ರಕ್ತದಲ್ಲಿ 3 ಮುಖ್ಯವಾದ ಕಣಗಳಿದೆ: ಬಿಳಿ ರಕ್ತ ಕಣ, ಕೆಂಪು ರಕ್ತ ಕಣ ಮತ್ತು ಪ್ಲೇಟ್ಲೆಟ್ಸ್. ಮೂರಕ್ಕೂ ಸೆಪ್ರೇಟ್ ಫಂಕ್ಷನ್ ಯೋಗಗಳಿದೆ. ಕೆಂಪು ರಕ್ತ ಕಣದ ಫಂಕ್ಷನ್ ಏನಂದರೆ ದೇಹದ ಪ್ರತಿಯೊಂದು ಅಂಗಕ್ಕೆ ಆಕ್ಸಿಜನ್ ಸಪ್ಲೈ ಮಾಡೋದು. ಈ ಬಿಳಿ ರಕ್ತ ಕಣದ್ದು ಕೆಲಸ ಏನಂತ ಅಂದರೆ ಯಾವುದೇ ಥರ ಒಂದು ಇನ್ಫೆಕ್ಷನ್ ಬರಲಿ ಇಲ್ಲ ಆತಂಕ ಆಗಲಿ ದೇಹಕ್ಕೆ, ಅದಕ್ಕೆ ವಿರುದ್ಧ ಹೋರಾಡೋದು. ಪ್ಲೇಟ್ಲೆಟ್ದು ಫಂಕ್ಷನ್ ಅನ್ನೋದು ಬ್ಲೀಡಿಂಗ್ ಯಾರೋ ಆಯಿತು ಅಂದರೆ ಅದಕ್ಕೆ ವಿರುದ್ಧ ಅದನ್ನ ಬ್ಲೀಡಿಂಗ್ನ ಸ್ಟಾಪ್ ಮಾಡೋಕ್ಕೆ. ಈ 3 ಕಣಗಳಲ್ಲಿ ಯಾವುದೇ ಒಂದು ಕಣದಲ್ಲಿ ನಿಯಂತ್ರಣವಿಲ್ಲದೆ ಅಗತ್ಯಕ್ಕಿಂತ ಜಾಸ್ತಿ ಉತ್ಪಾದನೆ ಆಯಿತು ಅಂದರೆ ಅದಕ್ಕೆ ನಾವು ರಕ್ತದ ಒಂದು ದೋಷ ಇಲ್ಲ ರಕ್ತದ ಕ್ಯಾನ್ಸರ್ ಅಂತ ಹೇಳ್ತೇವೆ ನಾವು. ಸೊ ರಕ್ತದ ಕ್ಯಾನ್ಸರ್ ಅನ್ನೋದು ಇಟ್ ಈಸ್ ನಾಟ್ ಲೈಕ್ ನಮ್ಮ ಬೇರೆ ಅಂಗಗಳ ಕ್ಯಾನ್ಸರ್. ಈಗ ಲಂಗ್ ಕ್ಯಾನ್ಸರ್ ಆಗಲಿ ಇಲ್ಲ ಬ್ರೆಸ್ಟ್ ಕ್ಯಾನ್ಸರ್ ಆಗಲಿ, ಅಲ್ಲಿ ಏನಪ್ಪ ಎಲ್ಲೋ ಒಂದು ಕಡೆ ಗೆಡ್ಡೆ ಇರುತ್ತೆ ಇಲ್ಲ ಗುಳ್ಳೆ ಥರ ಬೆಳೆಯುತ್ತೆ. ಬಟ್ ರಕ್ತದಲ್ಲಿ ಅಗತ್ಯವಿಲ್ಲದೆ ಜಾಸ್ತಿ ಉತ್ಪಾದನೆ ಆಗುವಂಥ ಸೆಲ್ಸ್ಗೆ ನಾವು ಬ್ಲಡ್ ಕ್ಯಾನ್ಸರ್ ಅಂತ ಹೇಳ್ತೇವೆ. ಎಸ್ ಡಾಕ್ಟರ್, ಈಗ ಬೇರೆ ಕ್ಯಾನ್ಸರ್ಗೂ ಬ್ಲಡ್ ಕ್ಯಾನ್ಸರ್ಗೂ ತುಂಬಾ ವ್ಯತ್ಯಾಸ ಇದೆ. ಈ ಬ್ಲಡ್ ಕ್ಯಾನ್ಸರ್ ಆದರೆ ಮೇನ್ಲಿ ಏನಾಗುತ್ತೆ ಬಾಡಿಯಲ್ಲಿ ಅಂತ? ಸೊ ಬ್ಲಡ್ ಕ್ಯಾನ್ಸರಲ್ಲಿ 3 ಮುಖ್ಯವಾದ ವಿಧಗಳಿದೆ. ಒಂದಕ್ಕೆ ನಾವು ಲುಕೀಮಿಯಾ ಅಂತ ಹೇಳ್ತೇವೆ, ಇನ್ನೊಂದಕ್ಕೆ ನಾವು ಲಿಂಫೋಮಾ ಅಂತ ಹೇಳ್ತೇವೆ, ಇನ್ನೊಂದಕ್ಕೆ ನಾವು ಮಯಲೋಮಾ ಅಂತ ಹೇಳ್ತೇವೆ. ಸೊ ಮೂರುಗಳಲ್ಲೂ ಪ್ರತಿಯೊಂದು ಎಕ್ಸಾಕ್ಟ್ ಸಬ್ಸ್ಪೆಸಿಫಿಕ್ ಯಾವ ಸೆಲ್ಲಿಂದು ತೊಂದರೆ ಇದೆಯಲ್ಲ ಅದಕ್ಕೆ ಸಂಬಂಧಪಟ್ಟಂಥ ಸಿಂಪ್ಟಮ್ಸ್ ಥರ ಬರ್ಬೋದು. ಈಗ ಲೆಟ್ ಮೀ ಸ್ಟಾರ್ಟ್ ವಿತ್ ಲುಕೀಮಿಯಾ. ಲುಕೀಮಿಯಲ್ಲಿ ಏನಪ್ಪ ಆಗುತ್ತೆ, ಕಾಮನ್ ಆಗಿ ವೈಟ್ ಬ್ಲಡ್ ಸೆಲ್ಸ್ ಅಂದರೆ ನಮ್ಮ ನ್ಯೂಟ್ರೋಫಿಲ್ಸು ಅದರದ್ದು ಪ್ರೊಡಕ್ಷನಲ್ಲಿ ಎಲ್ಲೋ ಒಂದು ಕಡೆ ಆನ್ ದ ಲೈನ್ ಆಫ್ ಮೆಚುರೇಷನಲ್ಲಿ ಅಲ್ಲಿ ಒಂದು ಬ್ಲಾಕೇಜ್, ಮೆಚುರೇಷನ್ ಅರೆಸ್ಟ್ ಅಂತ ಹೇಳ್ತೀವಿ. ಹಾಗಾದಾಗ ಇಮ್ಮೆಚೂರ್ ವೈಟ್ ಬ್ಲಡ್ ಸೆಲ್ಸ್ದು ಒಂಥರ ಅನ್ರೆಗ್ಯುಲೇಟೆಡ್ ಮಲ್ಟಿಪ್ಲಿಕೇಶನ್ ಆಗ್ತದೆ. ಹಾಗಾದ ಕಾರಣದಿಂದ ನಾರ್ಮಲ್ ಹಿಮೋಗ್ಲೋಬಿನ್ನು ನಾರ್ಮಲ್ ಪ್ಲೇಟ್ಲೆಟ್ ಉತ್ಪಾದನೆಯೂ ಬಹಳ ಕಮ್ಮಿ ಆಗಿಬಿಡುತ್ತೆ. ಸೊ ಲುಕೀಮಿಯಾದು ಕಾಮನೆಸ್ಟ್ ಸೈನ್ ಆ್ಯಂಡ್ ಸಿಂಪ್ಟಮ್ ಏನಂತ ಅಂದರೆ ತುಂಬ ಜಾಸ್ತಿ ಸುಸ್ತಾಗೋದು. ಯಾಕಪ್ಪ, ಹಿಮೋಗ್ಲೋಬಿನ್ ಅಂಶ ತುಂಬ ಕಮ್ಮಿ ಆಗಿಬಿಡೋದು, ಅದು ಒಂದು ಕಾಮನ್ ಸಿಂಪ್ಟಮ್ಮು. ಮತ್ತೊಂದು ಕಾಮನ್ ಸಿಂಪ್ಟಮ್ಮು ಪದೇ ಜ್ವರ ಬರೋದು. ನೋಡ್ತು ಅಂದರೆ ಬ್ಲಡ್ ಟೆಸ್ಟಲ್ಲಿ WBC ಕೌಂಟ್ ನಾರ್ಮಲ್ಲು 4,000ದಿಂದ 10,000 ತನಕ. ಇದರಲ್ಲಿ ವೈಟ್ ಬ್ಲಡ್ ಸೆಲ್ ಕೌಂಟು 50,000, 1,00,000ಕ್ಕೆ ಹೋಗ್ಬಿಡ್ಬೋದು. ಬಟ್ ಇರೋದು ಎಲ್ಲನೂ ಯೂಸ್ಲೆಸ್ಸು. ಯಾವುದರಿಂದನೂ ಒಂದು ಇನ್ಫೆಕ್ಷನ್ ವಿರುದ್ಧ ಒಂಚೂರು ನಮಗೆ ಪ್ರೊಟೆಕ್ಷನ್ ಅನ್ನೋದು ಇರೋದಿಲ್ಲ. ಸೊ ಪದೇ ಜ್ವರ ಬರ್ತಾ ಇರುತ್ತೆ. ಸೊ ಮೈಯೆಲ್ಲ ಒಂಥರ ಪೇಲಾಗಿ ಕಂಟಿನ್ಯೂಸ್ ಜ್ವರ ಬಂದು ಪ್ಲಸ್ ಬ್ಲೀಡಿಂಗು. ಬಿಕಾಸ್ ಎಲ್ಲ ದೇಹದ ಪ್ರೊಡಕ್ಷನ್ ಆರ್ಗನೈಸೇಷನ್ ಪ್ರತಿಯೊಂದೂ ಇಟ್ಸ್ ಜಸ್ಟ್ ಮೇಕಿಂಗ್ ಇಮ್ಮೆಚ್ಯೂರ್ ಸೆಲ್ಸು. ನಾರ್ಮಲ್ ಪ್ಲೇಟ್ಲೆಟ್ ಉತ್ಪಾದನೆಯಲ್ಲೂ ಕೊರತೆ ಬಂದುಬಿಡತ್ತೆ. ಹಾಗಾದಾಗ ಪ್ಲೇಟ್ಲೆಟ್ ಅಂಶ ಕಮ್ಮಿ ಆಗಿಬಿಟ್ಟು, ಈಗ ಡೆಂಗು ಬಂದಾಗ ಹೆಂಗೆ ಪ್ಲೇಟ್ಲೆಟ್ ಅಂಶ ಕಮ್ಮಿ ಬ್ಲೀಡಿಂಗ್ ಆತಲ್ಲ, ಅದೇ ಥರ ಲುಕೀಮಿಯಾದಲ್ಲೂ ಈ ಥರ. ಸೊ ಲುಕೀಮಿಯಾ ಬಂತು ಅಂದರೆ ಅದರದ್ದು ಕಾಮನ್ ಸಿಂಪ್ಟಮ್ಸ್ ಇಸ್ ಪದೇ ಜ್ವರ ಬಂದು ಸಿಕ್ಕಾಪಟ್ಟೆ ರಕ್ತದಲ್ಲಿ ಕೊರತೆ ಬಂದು ಬ್ಲೀಡಿಂಗ್ ಬರೋದು. ಅದು ಲುಕೀಮಿಯಾ ಆಯಿತು. ನೆಕ್ಸ್ಟ್ ವಿಧದ ಬ್ಲಡ್ ಕ್ಯಾನ್ಸರ್ ಅಂದರೆ ಅದಕ್ಕೆ ಲಿಂಫೋಮಾ ಅಂತ ಹೇಳ್ತೇವೆ. ಲಿಂಫೋಮಾದಲ್ಲಿ ಈ ವೈಟ್ ಬ್ಲಡ್ ಸೆಲ್ಸ್ ಉತ್ಪಾದನೆ ಜಾಸ್ತಿ, ಎಸ್ಪೆಷಲಿ ಲಿಂಫೋಸೈಟ್ಸ್ ಅನ್ನೋ ಒಂದು ವಿಧ ಇರುತ್ತೆ, ಸಬ್ ಟೈಪ್ ಆಫ್ ವೈಟ್ ಬ್ಲಡ್ ಸೆಲ್. ಅದರದ್ದು ಉತ್ಪಾದನೆ ಜಾಸ್ತಿ ಆಗಿಬಿಟ್ಟು ಅದು ಗಂಟಾಗಿ ಬರುತ್ತೆ. ಈಗ ನಾವು ಕಾಮನ್ ಆಗಿ ಕತ್ತಲ್ಲಿ ಗಂಟು, ಇಲ್ಲ ಅಂದರೆ ನಮ್ಮದು ಆರ್ಮ್ಪಿಟ್ಸ್ ಅಂಗ್ಳಲ್ಲಿ ಗಂಟು, ಇಲ್ಲ ಅಂದರೆ ಗ್ರಾಯಿನ್ ಏರಿಯಾದಲ್ಲಿ ಗಂಟುಗಳು ಬರುತ್ತಲ್ಲ. ಸೊ ಲಿಂಫ್ ನೋಡ್ ಎನ್ಲಾರ್ಜ್ಮೆಂಟ್ ಅಂತ ಹೇಳ್ತೇವೆ. ಸೊ
ಈ ಜಾಗದಲ್ಲಿ ಈ ಅನ್ನೆಸೆಸರಿ ಲಿಂಫೋಸೈಟ್ಸ್ ಹೋಗ್ಬಿಟ್ಟು ಅಲ್ಲಿ ಡಿಪಾಸಿಟ್ ಆಗಿ ಲಿಂಫ್ ನೋಡ್ ಎನ್ಲಾರ್ಜ್ಮೆಂಟ್ ಆಗುತ್ತೆ. ಇದಕ್ಕೆ ನಾವು ಲಿಂಫೋಮಾ ಅಂತ ಹೇಳ್ತೇವೆ. ಲಿಂಫೋಮಾಗೂ ಅಷ್ಟೇ ದೇರ್ ಇಸ್ ನೋ ಒಂದು ಸ್ಪೆಸಿಫಿಕ್ ಸೈನ್ ಆ್ಯಂಡ್ ಸಿಮ್ಟಮ್ ಥರ ಒಂಥರ ದಿಸ್ ಹ್ಯಾಪನ್ಸ್ ಓವರ್ ಅ ಪೀರಿಯಡ್ ಆಫ್ ಮಂತ್ಸ್. ಈಗ ಲುಕೀಮಿಯಾ ಅಂತ ಅಂದರೆ ಇಟ್ ಯೂಶ್ವಲಿ ಹ್ಯಾಪನ್ಸ್ ಓವರ್ ಅ ಪೀರಿಯಡ್ ಆಫ್ ಫ್ಯೂ ವೀಕ್ಸ್, ವೇರಾಸ್ ಲಿಂಫೋಮಾ ಅಲ್ಲಿ ಇಟ್ ಕ್ಯಾನ್ ಹ್ಯಾಪನ್ ಓವರ್ ಅ ಪೀರಿಯಡ್ ಆಫ್ ಮೆನಿ ಮಂತ್ಸು. ನಾನ್ ಸ್ಪೆಸಿಫಿಕ್ ಸಿಮ್ಟಮ್ಸ್ ಲೈಕ್ ಯಾವಾಗ ನೋಡಿದ್ರೂ ಹಸಿವೆ ಆಗೋದಿಲ್ಲ, ಇಲ್ಲ ಅಂತ ಅಂದರೆ ಪದೇ ವೆಯ್ಟ್ ಕಮ್ಮಿ ಆಗುತ್ತೆ, ಲೈಕ್ 10% ಬಾಡಿ ವೆಯ್ಟ್ ಲಾಸ್ ಇನ್ ದ ಲಾಸ್ಟ್ 6 months ಆಗೋದು. ದೀಸ್ ಆರ್ ಸಮ್ ನಾನ್ ಸ್ಪೆಸಿಫಿಕ್ ಸಿಮ್ಟಮ್ಸ್ ಆಫ್ ಲಿಂಫೋಮಾ. ಕೊನೆ ವಿಧ ಏನಂದರೆ ಮೈಲೋಮಾ ಅಂತ. ಈ ಮೈಲೋಮಾದಲ್ಲಿ ಡೈರೆಕ್ಟ್ ಆ್ಯಂಟಿಬಾಡಿ ಪ್ರೊಡಕ್ಷನ್ ಕಮ್ಮಿ ಆಗಿಬಿಟ್ಟು ಅಬ್ನಾರ್ಮಲ್ ಪ್ರೋಟೀನ್ ಉತ್ಪಾದನೆ ಆಗತ್ತೆ. ಹಾಗಾದ ಕಾರಣದಿಂದ ಅನೀಮಿಯಾ, ಬೆನ್ನೋವು, ಲೋ ಬ್ಯಾಕ್ ಪೇಯ್ನ್ ಮತ್ತು ಕಿಡ್ನಿ ಡ್ಯಾಮೇಜ್, ದೀಸ್ ಆರ್ ದ ಕಾಮನ್ ಸೈನ್ಸ್ ಆಫ್ ಮೈಲೋಮಾ. ಸೊ ಎಲ್ಲನೂ ಒಂಥರ ಒಂದು ಸಮ್ಮರೈಸ್ ಮಾಡಿ ಹೇಳಬೇಕಂದ್ರೆ ಬ್ಲಡ್ ಕ್ಯಾನ್ಸರ್ಗೆ ಒಂದು ಸ್ಪೆಸಿಫಿಕ್ ಸಿಮ್ಟಮ್ ಅಂತ ಇಲ್ಲ. ಈಗ ಜ್ವರ ಬಂದರೆ ಇನ್ಫೆಕ್ಷನ್ ಅಂತ ಹೇಳ್ತೀವಿ, ಆ ಥರ ಸ್ಪೆಸಿಫಿಕ್ ಸಿಮ್ಟಮ್ ಇಲ್ಲ. ಇಟ್ಸ್ ಜಸ್ಟ್ ಅ ನಾನ್ ಸ್ಪೆಸಿಫಿಕ್ ಕಾನ್ಸ್ಟಲೇಷನ್ ಆಫ್ ಸಿಮ್ಟಮ್ಸ್, ಬಟ್ ಮುಖ್ಯವಾಗಿ ಜಸ್ಟ್ ವಿತ್ ಅ ಸಿಂಪಲ್ ಬ್ಲಡ್ ಟೆಸ್ಟ್ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಓಕೆ ಡಾಕ್ಟರ್, ಇನ್ನು ಮೊದಲಿಗೆ ಕಂಪೇರ್ ಮಾಡಿದ್ರೆ ಇವಾಗ ಈ ಕ್ಯಾನ್ಸರ್, ಬ್ಲಡ್ ಕ್ಯಾನ್ಸರ್ ಅನ್ನುವಂಥದ್ದು ಹೆಚ್ಚಾಗಿ ಕಾಣಿಸ್ಕೊಳ್ತಿದೆ. ಮೇನ್ ರೀಸನ್ಸ್ಗಳು ಏನು ಡಾಕ್ಟರ್ ಈ ಬ್ಲಡ್ ಕ್ಯಾನ್ಸರ್ಗೆ ಅಂತ? ಸೊ ಹೆಚ್ಚಾಗಿ ಕಾಣಿಸ್ಕೊಳ್ಳೋದು ಮುಖ್ಯವಾದ ಕಾರಣ ಅಂದರೆ ಜನರಲ್ಲಿ ಒಂದು ಸ್ವಲ್ಪ ಅವೇರ್ನೆಸ್ ಬಂದಿದೆ. ದಟ್ಸ್ ಅ ಗುಡ್ ಥಿಂಗ್. ಅದು ಈ ಥರ ಪ್ರೋಗ್ರಾಮ್ಸಿಂದ ಅವೇರ್ನೆಸ್ ಜಾಸ್ತಿ ಆಗುತ್ತೆ. ಸೊ ಬ್ಲಡ್ ಕ್ಯಾನ್ಸರ್ ಡಯಾಗ್ನೋಸ್ ಮಾಡಲಿಕ್ಕೆ ನಮಗೆ ದೊಡ್ಡ ಸ್ಕ್ಯಾನ್ಸು, ಪೆಟ್ ಸ್ಕ್ಯಾನ್ ಆ ಥರ ಏನೂ ಅಗತ್ಯ ಇಲ್ಲ. ಇಟ್ ಈಸ್ ಜಸ್ಟ್ ಸಿಂಪಲ್ ಬ್ಲಡ್ ಟೆಸ್ಟಲ್ಲಿ ಎಷ್ಟೊಂದು ಸರಿ ಒಂದು ಕ್ಲೂ ಸಿಕ್ಬಿಡುತ್ತೆ ದಟ್ ಹೌದು ಈ ಥರ ಏನಾದ್ರು ಆಗಿರಬಹುದು ಅಂತ. ಸೊ ಮುಖ್ಯವಾದ ಕಾರಣ ಫಾರ್ ಬ್ಲಡ್ ಕ್ಯಾನ್ಸರ್ ಈಸ್ ಅ ಜೆನೆಟಿಕ್ ಮ್ಯುಟೇಷನ್. ಅನ್ಲೈಕ್ ಈಗ ಲಂಗ್ ಕ್ಯಾನ್ಸರ್ ಆಗಲಿ, ಇಲ್ಲ ಅಂದರೆ ಥ್ರೋಟ್ ಕ್ಯಾನ್ಸರ್, ಮೌತ್ ಕ್ಯಾನ್ಸರ್, ಎಲ್ಲ ತಂಬಾಕು ಸೇವನೆ, ಮದ್ಯಪಾನ ಸೇವನೆಯಿಂದ ಅದು ಬರುವಂಥ ರೋಗಗಳು. ಬಟ್ ಬ್ಲಡ್ ಕ್ಯಾನ್ಸರು ಈಸ್ ಅ ಜೆನೆಟಿಕ್ ರಿಲೇಟೆಡ್ ಡಿಸೀಸ್. ಅದು ಸಾಂಕ್ರಾಮಿಕ ರೋಗ ಅಲ್ಲ. ಈ ಮ್ಯುಟೇಷನ್ ಆಗಲಿಕ್ಕೆ ಹಲವಾರು ಕಾರಣಗಳಿರ್ಬೋದು. ಸಮ್ ಆಫ್ ದ ಪ್ರಪೋಸ್ ಕಾರಣಗಳೇನೆಂದರೆ, ಈಗ ನಮ್ಮ ಆಟಮ್ ಬಾಂಬ್ ಸರ್ವೈವರ್ಸ್, ಹಿರೋಶಿಮಾ ನಾಗಸಾಕಿ, ಅವ್ರ ಸರ್ವೈವರ್ಸಲ್ಲಿ ಬ್ಲಡ್ ಕ್ಯಾನ್ಸರ್ ರಿಸ್ಕ್ ಜಾಸ್ತಿ ಇರುತ್ತೆ. ರೇಡಿಯೇಷನ್ ಸರ್ವೈವರ್ಸ್, ಇಲ್ಲ ಅಂದರೆ ಥೈರಾಯ್ಡ್ ಏನಾದ್ರು ರೇಡಿಯೇಷನ್ ಆಯಿತು ಅಂದರೆ ಅದರಿಂದ ಏನಾದ್ರು ಆಗಿರ್ಬೋದು. ಸೊ ವೆರಿ ರೇರ್ ಕಾಸಸ್ ಫಾರ್ ದಟ್. ಸೊ ಡೈರೆಕ್ಟಾಗಿ ಈಗ ಸೊಳ್ಳೆ ಕಚ್ಚಿತು ಮಲೇರಿಯಾ ಬನ್ನೋ ಥರ ದೇರ್ ಇಸ್ ನೋ ಡೈರೆಕ್ಟ್ ಕಾಸ್ ಫಾರ್ ಬ್ಲಡ್ ಕ್ಯಾನ್ಸರ್. ಅದಕ್ಕೋಸ್ಕರ ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ಅಷ್ಟು ಕಷ್ಟ ಆಗುತ್ತೆ. ಓಕೆ ಡಾಕ್ಟರ್, ಈ ಫ್ಯಾಮಿಲಿ ಹಿಸ್ಟ್ರಿ ಇರುವಂಥವ್ರಿಗೆ ಬರುವಂಥ ಚಾನ್ಸಸ್ಗಳು ಜಾಸ್ತಿ ಇದೆಯಾ ಅಥವಾ ಬಂದೇ ಬರುತ್ತಾ, ಹೇಗೆ ಡಾಕ್ಟರ್? ಹಾಂ, ಸೊ ವೆರಿ ಸ್ಪೆಸಿಫಿಕ್ ಟೈಪ್. ಈಗ ಆಲ್ರೆಡಿ ಇಫ್ ಡೌನ್ ಸಿಂಡ್ರೋಮ್ ಅಂತ ಹೇಳ್ತೀವಲ್ಲ, ಆ ಮಕ್ಕಳಲ್ಲಿ ಆಲ್ರೆಡಿ ದೇರ್ ಈಸ್ ಅ ಜೆನೆಟಿಕ್ ಮ್ಯುಟೇಷನ್ ದೇರ್. ಹಾಗಿರೋ ಅಂಥ ಒಂದು ಮಕ್ಕಳಲ್ಲಿ ಈ ಥರ ಬ್ಲಡ್ ಕ್ಯಾನ್ಸರ್ ಬರೋ ಇನ್ಹೆರಿಟೆಡ್ ರಿಸ್ಕ್ ಜಾಸ್ತಿ ಇರುತ್ತೆ. ವೆನ್ ದೇರ್ ಈಸ್ ಅ ಇನ್ಹೆರಿಟೆಡ್, ಸೊ ನಾವು ಹುಟ್ಟಿದಾಗಲೇ ನಮ್ಮ ಬ್ಲೂ ಪ್ರಿಂಟಲ್ಲಿ ಏನಾದ್ರು ಒಂದು ತೊಂದರೆ ಇತ್ತು ಅಂದರೆ ಆವಾಗ ದಟ್ ಈಸ್ ಲಾಟ್ ಮೋರ್ ಸಸೆಪ್ಟಿಬಲ್. ಆವಾಗ ನಮ್ಮ ಈ ಬೇರೆ ಜೆನೆಟಿಕ್ ಮ್ಯುಟೇಷನ್ ಆಗೋ ಸಾಧ್ಯತೆಗಳು ಜಾಸ್ತಿ ಇದೆ. ಈ ಸಾಧ್ಯತೆಯಿಂದ ಬ್ಲಡ್ ಕ್ಯಾನ್ಸರ್ ಬರೋ. ಸೊ I would say 100 ಬ್ಲಡ್ ಕ್ಯಾನ್ಸರಲ್ಲಿ about 5 to 8 ಮೇ ಬಿ ಇನ್ಹೆರಿಟೆಡ್, ನಾಟ್ ಮೋರ್ ದೆನ್ ದಟ್. ಓಕೆ ಡಾಕ್ಟರ್, ಒಬ್ಬರು ಕಾಲರ್ ಇದ್ದಾರೆ, ಮಾತಾಡ್ಸ್ಕೊಂಡ್ಬಿಡೋಣ. ಹಲೋ. ಓಕೆ, ಕಾಲ್ ಕಟ್ ಆಗಿದೆ ಡಾಕ್ಟರ್. ನೀವು ಸಿಮ್ಟಮ್ಸ್ ಬಗ್ಗೆ ಹೇಳ್ತಿದ್ರಿ, ಸ್ಪೆಸಿಫಿಕ್ ಆಗಿ ಇಂಥದ್ದೇ ಸಿಮ್ಟಮ್ಸ್ಗಳು ಇರೋದಿಲ್ಲ ಅಂತ. ಇವಾಗ ನಮಗೆ ಇನ್ ಕೇಸ್ ಬ್ಲಡ್ ಕ್ಯಾನ್ಸರ್ ಏನಾದರೂ ಆಯಿತು ಅಂತಂದಾಗ ನಮಗೆ ಅದು ಮನೆಯಲ್ಲೇ ಎಕ್ಸಾಮಿನ್ ಮಾಡ್ಕೊಳ್ಳೋ ಚಾನ್ಸಸ್ ಇದೆಯಾ? ಅಂದರೆ ಸಿಮ್ಟಮ್ಸ್ ಈ ಥರ ಇದೆ, ಇದಾಗಿರ್ಬೋದು ಅಂತ ಮಾಡ್ಕೊಳ್ಳೋ ಚಾನ್ಸಸ್ ಇದೆಯಾ ಡಾಕ್ಟರ್? ದಟ್ಸ್ ಅ ವೆರಿ ಗುಡ್ ಕ್ವೆಶನ್. ಸೊ ಬಿಕಾಸ್ ದೇರ್ ಇಸ್ ಯಾವುದೇ ಒಂದು ಸ್ಪೆಸಿಫಿಕ್ ಸಿಮ್ಟಮ್ ಇಲ್ಲದ ಕಾರಣದಿಂದ ನಾವು ಯೂಶ್ವಲಿ ನಮಗೇನಪ್ಪ ಆತೆ ಜ್ವರ ಬಂದರೆ ಪಕ್ಕದ ಇರೋ ಡಾಕ್ಟ್ರಿಗೆ ಹೋಗಿ ನೋಡಿಸ್ತೀವಿ. ಸೊ ನಾರ್ಮಲ್ ಇನ್ಫೆಕ್ಷನ್ಸು ಸಾಧಾರಣವಾದ ಓವರ್ ದ ಕೌಂಟರ್ ಮೆಡಿಕೇಷನ್ನ ಸರಿ ಹೋಗಿಬಿಡತ್ತೆ, ಒಂದು ವಾರ 5 ದಿವಸದಲ್ಲಿ ಸರಿ ಹೋಗಿಬಿಡತ್ತೆ. ಸೊ ಯಾವುದೇ ಒಂದು ಜ್ವರ ಆಗಲಿ, ಬ್ಲೀಡಿಂಗ್ ಆಗಲಿ, ಸುಸ್ತಾಗಲಿ ತಿಂಗಳಾನ್ಗಟ್ಲೆ, ವಾರಾನ್ಗಟ್ಲೆ ಸರಿ ಹೋಗಿಲ್ಲ, 2-3 ವೀಕ್ಸ್ ಆಯಿತು, 2-3 ಮಂತ್ಸ್ ಆಯಿತು, ಎಷ್ಟೊಂದು ಲೋಕಲ್ ಡಾಕ್ಟರ್ ತೋರಿಸೋದು ಸರಿ ಅಂದರೆ ಆವಾಗ ದೇರ್ ಇಸ್ ಅ ಸಸ್ಪಿಷನ್ ದಟ್ ಹೌದು ಇವಾಗ ಇಟ್ ಮೈಟ್ ಬಿ ಸೀರಿಯಸ್ ಆ್ಯಂಡ್ ಯು ಮೇ ನೀಡ್ ಟು ಮೀಟ್ ಅ ಬಿಗ್ ಡಾಕ್ಟರ್. ಅದು ಒಂದು. ಎರಡನೇದು, ಇದಕ್ಕೋಸ್ಕರ ಟೆಸ್ಟ್ ಮಾಡಲಿಕ್ಕೋಸ್ಕರ ನೀವು ದೊಡ್ಡ ಆಸ್ಪತ್ರೆ ಇಲ್ಲ ದೊಡ್ಡ ಊರಿಗೆ ಬರೋ ಅಗತ್ಯ ಇಲ್ಲ. ಈವನ್ ಅ ಸಿಂಪಲ್ CBC ಟೆಸ್ಟ್, ಈಗ ಕಂಪ್ಲೀಟ್ ಬ್ಲಡ್ ಕೌಂಟ್ ಟೆಸ್ಟ್ ಅಂತ ಹೇಳ್ತೀವಲ್ಲ, ಅದರಿಂದನೇ ಒಂದು ಸುಳಿವು ಸಿಕ್ಬಿಡತ್ತೆ ದಟ್ ಈ ಥರ ತೊಂದರೆ ಇರ್ಬೋದು ಅಂತ. ಅದೊಂದು ಸುಳಿವು ಸಿಕ್ತು ಅಂದರೆ ಅದ್ರ ಬೇಸ್ಡ್ ಆನ್ ದಟ್ ಎಕ್ಸ್ಟ್ರಾ ಟೆಸ್ಟ್ಗಳನ್ನ ನಾವು ಆರ್ಡ್ರ್ ಮಾಡ್ಬೋದು. ಇನ್ನು ಡಾಕ್ಟರ್, ನೀವು ಸಿಮ್ಟಮ್ಸ್ ಬಗ್ಗೆ ಹೇಳ್ತಾ ಇದ್ರಿ, ಹಾಗೆ ಈ ಬ್ಲಡ್ ಕ್ಯಾನ್ಸರಲ್ಲಿ ಎಷ್ಟು ಸ್ಟೇಜಸ್ಗಳಿರುತ್ತೆ ಡಾಕ್ಟರ್? ಸೊ ದ ಡಿಫ್ರೆನ್ಸ್ ಬಿಟ್ವೀನ್ ಬ್ಲಡ್ ಕ್ಯಾನ್ಸರ್ ಆ್ಯಂಡ್ ಮತ್ತು ಅಂಗದ ಕ್ಯಾನ್ಸರ್ ಹೇಗೆ ಅಂತ ಅಂದರೆ, ಈಗ ಲಂಗ್ ಕ್ಯಾನ್ಸರಲ್ಲಿ ಅಲ್ಲೇ ಇತ್ತು ಅಂದರೆ ಅರ್ಲಿ ಸ್ಟೇಜು, ಬೇರೆ ಕಡೆ ಹರಡಿತ್ತು ಅಂದರೆ ಲೇಟರ್ ಸ್ಟೇಜ್ ಅಂತ ಹೇಳ್ತೀವಿ. ಬಟ್ ಬ್ಲಡ್ ಕ್ಯಾನ್ಸರಲ್ಲಿ ಸ್ಟೇಜಸ್ದು ಅರ್ಥ ಅನ್ನೋದು ಬೇರೆ.
ರಕ್ತ ಅನ್ನೋದು ದೇಹದ ಪ್ರತಿಯೊಂದು ಅಂಗಕ್ಕೂ ಹೋಗುತ್ತೆ. ಸೊ ಬರೀ ಮೇಲ್ಗಡೆ ಇತ್ತು ಅಂದರೆ ಸ್ಟೇಜ್ 1, ಕೆಳಗಡೆ ಇತ್ತು ಅಂದರೆ ಸ್ಟೇಜ್ 2 ಆ ಥರ ಹೇಳಲಿಕ್ಕೆ ಬರೋದಿಲ್ಲ. ಮೇಯ್ನ್ಲಿ ಲುಕಿಮಿಯಲ್ ರಾದರ್ ದ್ಯಾನ್ ದ ಸ್ಟೇಜ್ ಹೌ ಸಿವಿಯರ್ ಇಟ್ ಈಸ್, ಸಿವಿಯರಿಟಿ ಮೇಲ್ಗಡೆ ಡಿಪೆಂಡ್ ಆಗುತ್ತೆ. ಸೊ 2 ವಿಧದ್ದು ಲುಕಿಮಿಯಾ ಇರ್ತದೆ. ಒಂದಕ್ಕೆ ನಾವು ಅಕ್ಯೂಟ್ ಲುಕಿಮಿಯಾ ಅಂತ ಹೇಳ್ತೇವೆ. ಅದರಲ್ಲಿ AML ಮತ್ತು AL ಅಂತ 2 ವಿಧ ಇರುತ್ತೆ. ಸೊ ಯಾವುದೇ ಒಂದು ಅಕ್ಯೂಟ್ ಲುಕಿಮಿಯಾ ಅಂದ್ರೂ ಅದು ಕಾಣಿಸ್ಕೊಳ್ಳಿಕ್ಕೆ ಕೆಲವು ದಿನಗಳಿಂದ ಕೆಲವು ವಾರಗಳಲ್ಲೇ ಅದು ಕಾಣಿಸ್ಕೊಂಡು ಬಿಡುತ್ತೆ. ಸೊ ಇಟ್ ಇಸ್ ನಾಟ್ ಅ ಲಾಂಗ್ ಸ್ಟ್ಯಾಂಡಿಂಗ್ ತೊಂದರೆ ಆಗೋದಿಲ್ಲ ಅದು, ಆ್ಯಂಡ್ ಇಟ್ ಈಸ್ ಕ್ವೈಟ್ ಸಿವಿಯರ್. ಸೊ ಅದರಿಂದ ನಾವು ಸರಿ ಮಾಡಬೇಕು ಅಂದರೆ ವಿ ಹ್ಯಾವ್ ಟು ಗಿವ್ ಅಗ್ರೆಸಿವ್ ಟ್ರೀಟ್ಮೆಂಟ್ ಆ್ಯಂಡ್ ಬೇಗ ಮಾಡಬೇಕು, ಅದರಲ್ಲಿ ಡಿಲೇ ಮಾಡೋಂಗಿಲ್ಲ. ಅದೇ ಮತ್ತೊಂದು ವಿಧದ ಲುಕಿಮಿಯಾಗೆ ನಾವು ಕ್ರಾನಿಕ್ ಲುಕಿಮಿಯಾ ಅಂತ ಹೇಳ್ತೇವೆ. ಕ್ರಾನಿಕ್ ಲುಕಿಮಿಯಲ್ಲಿ ವಿ ಡೋಂಟ್ ನೀಡ್ ಟು ಗಿವ್ ಕೀಮೋಥೆರಪಿ. ಅದರಲ್ಲಿ ಯಾವುದೊಂದು ಮ್ಯೂಟೇಷನಲ್ಲಿ ತೊಂದರೆ ಆಗಿದೆ ಅಂತ ಗೊತ್ತಾದರೆ ಅದಕ್ಕೆ ತಕ್ಕಾಗಿ ಟಾರ್ಗೆಟ್ ಮಾಡುವಂಥ ಟಾರ್ಗೆಟೆಡ್ ಥೆರಪಿ ಕೊಡಬಹುದು. ನಾವು ಲಿಂಫೋಮಾಗೆ ಬಂತು ಅಂದರೆ ಅಲ್ಲೊಂದು ಸ್ಟೇಜಸ್ ನೋಡಬೇಕು ಅಂದರೆ ಇಲ್ಲ ಡಯಾಫ್ರಮ್ ನಮ್ಮ ಇಲ್ಲಿರೋ ಭಾಗದ ಮೇಲ್ಗಡೆ ಇತ್ತು ಅಂದರೆ ಅರ್ಲಿ ಸ್ಟೇಜ್, ಕೆಳಗಡೆ ಇತ್ತು ಅಂದರೆ ಅಡ್ವಾನ್ಸ್ ಸ್ಟೇಜ್ ಅಂತ ಹೇಳ್ತೀವಿ. ಬಟ್ ದ ಇಂಪಾರ್ಟೆಂಟ್ ಥಿಂಗ್ ಇಸ್ ದಟ್ ಯಾವುದೇ ಒಂದು ಸ್ಟೇಜ್ ಇದ್ರೂ ಟ್ರೀಟ್ಮೆಂಟಲ್ಲಿ ದ ಇಶ್ಯೂ ಇಸ್ ಟಾರ್ಗೆಟೆಡ್ ಥೆರಪಿ ಕೊಡಲಿಕ್ಕಾಗತ್ತೆ ಅಂತ ಅಂದರೆ ಅಡ್ವಾನ್ಸ್ ಸ್ಟೇಜಸ್ಸಲ್ಲೂ ಒಳ್ಳೊಳ್ಳೆ ಟ್ರೀಟ್ಮೆಂಟ್ ಇರುತ್ತೆ, ಒಳ್ಳೆ ಔಟ್ಕಮ್ಸ್ ಇರ್ತದೆ. ಸೇಮ್ ವೇ ಮೈಲೋಮಾ ತೊಗೊಂತು ಅಂದರೆ ಅದರಲ್ಲೂ ಅಷ್ಟೇ ಅರ್ಲಿ ಸ್ಟೇಜ್ ಅಂದರೆ ಕಿಡ್ನಿ ಇನ್ವಾಲ್ವ್ಮೆಂಟ್ ಇಲ್ಲ, ಬಟ್ ಲೇಟರ್ ಸ್ಟೇಜಲ್ಲಿ ಕಿಡ್ನಿ ಇನ್ವಾಲ್ವ್ಮೆಂಟು ಇರ್ತದೆ ಮತ್ತು ಜೆನೆಟಿಕ್ ಮ್ಯೂಟೇಷನ್ಸು ಭಾಳಷ್ಟು ಇರ್ತದೆ. ಸೊ ಆ ಥರ ನಮ್ಮ ಟ್ರೆಡಿಷ್ನಲ್ ಸ್ಟೇಜಿಂಗ್ ಫಾರ್ ಅದರ್ ಆರ್ಗನ್ಸ್ ಥರ ಬ್ಲಡ್ಡಲ್ಲಿ ಸ್ಟೇಜಿಂಗ್ ಇಲ್ಲ. ಬ್ಲಡ್ ಕ್ಯಾನ್ಸರ್ ಸ್ಟೇಜಿಂಗಲ್ಲಿ ಲಾಟ್ ಆಫ್ ನ್ಯೂ ಥಿಂಗ್ಸ್ ಬಂದಿದೆ. ದ ಸಿವಿರಿಟಿ ಆಫ್ ದ ಡಿಸೀಸ್ and the genetic mutations. Other based on that we talk about the stage of blood cancer. ಎಸ್ ಡಾಕ್ಟರ್, ಇನ್ನು ಈ ಒಂದು ಬ್ಲಡ್ ಕ್ಯಾನ್ಸರ್ಗೆ ಏಜ್ ಲಿಮಿಟ್ ಅನ್ನೋಂಥದ್ದು ಏನಾದರೂ ಇದೆಯಾ? ಅಂದರೆ ಈ ವಯಸ್ಸು ಈ ಏಜ್ ಗ್ರೂಪ್ ಅವ್ರಿಗೆ ಜಾಸ್ತಿ ಬರುತ್ತೆ ಮತ್ತು ಮಕ್ಕಳಲ್ಲೂ ಕೂಡ ಜಾಸ್ತಿ ಕಾಣಿಸ್ಕೊಳ್ತಿದೆ ಅಂತ ಕೇಳ್ಪಟ್ವಿ ಡಾಕ್ಟರ್, ಅದ್ರ ಬಗ್ಗೆ ತಿಳಿಸೋದಾದರೆ. ವೆರಿ ಇಂಪಾರ್ಟೆಂಟ್ ಆ್ಯಕ್ಚುಲಿ. ಸೊ ಬೇಸ್ಡ್ ಆನ್ ದ ಏಜ್ ಟೈಪ್ ಆಫ್ ಬ್ಲಡ್ ಕ್ಯಾನ್ಸರ್ ಬರೋದು ದೇರ್ ಈಸ್ ಅ ಕ್ಲಿಯರ್ ಡಿಫ್ರೆನ್ಸ್. ಈಗ ಮೈಲೋಮಾ ಆಗಲಿ ಇಲ್ಲ ಲಿಂಫೋಮಾ ಆಗಲಿ ಕಾಮನ್ಲಿ ಅದು ವಯಸ್ಸಾಗಿದ್ದ ನಂತರ ಬರ್ತದೆ. ಓವರ್ ದ ಏಜ್ ಆಫ್ 50 ಕಾಮನೆಸ್ಟ್ ಏಜ್ ಗ್ರೂಪ್ ಆಫ್ ಗೆಟಿಂಗ್ ಮೈಲೋಮಾ ಆರ್ ಲಿಂಫೋಮಾ ಈಸ್ 50 to 60 ಆರ್ ದ 6th ಡಿಕೇಡ್ ಆಫ್ ಲೈಫ್ ಅಂತ ಹೇಳ್ತೀವಿ. ಬಟ್ ಮಕ್ಕಳಲ್ಲಿ ಯಾವುದು ಕಾಮನ್ನಾಗಿ ಬರುತ್ತೆ? ಸೊ ಮಕ್ಕಳಲ್ಲಿ ಬರುವಂಥದ್ದು ಈ ಲಾಂಗ್ ಸ್ಟ್ಯಾಂಡಿಂಗ್ ಬ್ಲಡ್ ಕ್ಯಾನ್ಸರ್ಸ್ ಬರೋದಿಲ್ಲ. ಮಕ್ಕಳಲ್ಲಿ ಬರುವಂಥವೆಲ್ಲನೂ ಅಕ್ಯೂಟ್ ಲುಕಿಮಿಯಾಸ್. ಹಾಗಂದರೆ ಮಕ್ಕಳಲ್ಲಿ ಬರೋ ಕ್ಯಾನ್ಸರ್ ಶುರು ಆಗೋದು ತುಂಬ ಬೇಗ ಶುರು ಆಗ್ತದೆ. ದ ಪ್ರೆಸೆಂಟೇಷನ್ ಬಹಳ ಸಿವಿಯರ್ ಆಗಿರ್ತದೆ. ಅಟ್ ದ ಸೇಮ್ ಟೈಮ್ ವಿ ಹ್ಯಾವ್ ಟು ಗಿವ್ ಅಗ್ರೆಸಿವ್ ಟ್ರೀಟ್ಮೆಂಟ್. ಲೋ ಗ್ರೇಡ್ ಟ್ರೀಟ್ಮೆಂಟ್ ಕೊಟ್ಬಿಟ್ಟು ಕಂಟ್ರೋಲ್ ಮಾಡುವಂಥ ಒಂದು ವಿಧ ಅಲ್ಲ. ಸೊ ಮಕ್ಕಳಲ್ಲಿ ನಾವು ಯಾವುದೇ ಥರ ಕ್ಯಾನ್ಸರ್ ಬಂದರೂ ಇಟ್ಸ್ ಯೂಶಲಿ ಅ ಸಿವಿಯರ್ ಟೈಪ್ ಆಫ್ ಬ್ಲಡ್ ಕ್ಯಾನ್ಸರ್ ಆ್ಯಂಡ್ ಇಟ್ ನೀಡ್ಸ್ ಅಗ್ರೆಸಿವ್ ಥೆರಪಿ. ವೇರಾಸ್ ಎಲ್ಡರ್ಲಿಯಲ್ಲಿ ಮೋಸ್ಟ್ ಆಫ್ ದ ಟೈಮ್ಸ್ ದೇರ್ ಈಸ್ ಅ ಡಿಫೈನ್ಡ್ ಜೆನೆಟಿಕ್ ಮ್ಯೂಟೇಷನ್ ಆ್ಯಂಡ್ ವಿತ್ ಟಾರ್ಗೆಟೆಡ್ ಥೆರಪಿ ಎಲ್ಡರ್ಲಿ ಬ್ಲಡ್ ಕ್ಯಾನ್ಸರ್ನ ನಾವು ಕಂಟ್ರೋಲ್ ಮಾಡಬಹುದು. ಓಕೆ ಡಾಕ್ಟರ್, ಒಬ್ರು ಕಾಲರ್ ಇದ್ದಾರೆ, ಮಾತಾಡ್ಸ್ಕೊಂಡ್ಬಿಡೋಣ. ಹಲೋ ಹಲೋ, ನಮಸ್ತೆ ಮೇಡಮ್. ನಮಸ್ತೆ, ನಿಮ್ಮ ಹೆಸರು? ನಮ್ಮ ಹೆಸರು ರೂಪಾ ಅಂತ, ನಾವು ದಾವಣಗೆರೆಯಿಂದ ಫೋನ್ ಮಾಡ್ತಾ ಇದ್ದೀವಿ. ದಾವಣಗೆರೆಯಿಂದ? ಹಾಂ. ಓಕೆ ರೂಪಾ ಅವರೇ, ಡಾಕ್ಟರ್ ಇದ್ದಾರೆ, ನಿಮ್ಮ ಸಮಸ್ಯೆ ಏನಿದೆ ಹೇಳಿ. ಹಾಂ, ನಮಸ್ತೆ ಡಾಕ್ಟರ್. ನಮಸ್ತೆ ರೂಪಾ ಅವರೇ, ಹೇಳಿ ದಯವಿಟ್ಟು. ನಮಗೆ ವೆರಿಕೋಸ್ ಆಗಿದೆ ಸರ್. ನಮಗೀಗ 40 ವರ್ಷ. ನಮ್ಮ ತಂದೆಯವ್ರಿಗೆ ಇಟ್ಟಿದ್ದು. ಹಾಂ. ನನಗೂ ಆಗಿದೆ. ಅದು ಏನಾದರೂ ಪ್ರೊಸೆಸ್ ಮತ್ತು ನಮ್ಮ ಮಕ್ಳಿಗೆ ಆಗ್ಬೋದಾ ಅಂತ ಭಯ. ಅದು ಅಲ್ಲದೆ ಇದಕ್ಕೆ ಟ್ರೀಟ್ಮೆಂಟ್ ಏನು ಹೇಳಿದಾರೆ ಅಂದರೆ, ತೋರಿಸಿದೀವಲ್ಲ ಅವರು ಇದು ಆಪರೇಷನ್ ಮಾಡಬೇಕು ಅಥವಾ ಇನ್ನೊಂದೇನೋ ಹೇಳಿದ್ರು, ಲೇಸರ್ ಥೆರಪಿ, ಕರೆಂಟ್ ಶಾಕ್ ಟ್ರೀಟ್ಮೆಂಟ್ ಕೊಟ್ರೆ ಆರಾಮಾಗುತ್ತೆ ಅಂತ ಅಂದ್ರು. ನಮಗೆ ಭಯ ಆಯ್ತು. ಸೊ ಅದು ಎರಡೂ ಇಲ್ಲದೆ ಏನಾದರೂ ಬೇರೆ ಔಷಧಿ ಕೊಟ್ರೆ ಆರಾಮಾಗುತ್ತಾ ಅಂತ ಕೇಳೋಣ ಅಂತ ಸರ್. ರೂಪಾ ಅವರೇ, ಈ ವ್ಯಾರಿಕೋಸ್ ಅನ್ನೋದು ಯೂಶ್ವಲಿ ನಮ್ಮ ರಕ್ತದ ನಾಡಿ, ನಾವು ವೇನ್ಸ್ ಅಂತ ಹೇಳ್ತೀವಲ್ಲ, ವೇನ್ಸ್ದು ವೀಕ್ನೆಸ್ಸಿಂದ ಬರ್ತದಮ್ಮ. ಇದಕ್ಕೂ ಕ್ಯಾನ್ಸರ್ಗೂ ಅಷ್ಟು ಸಂಬಂಧ ಇಲ್ಲ. ಈವನ್ ಇಯರ್ಸ್ ಟುಗೆದರ್, ಡಿಕೇಡ್ಸ್ ಟುಗೆದರ್, ಹಲವಾರು ವರ್ಷಗಳು ವ್ಯಾರಿಕೋಸ್ ಇದ್ರೂ ಅದು ಯೂಶ್ವಲಿ ಕ್ಯಾನ್ಸರ್ ಆಗೋದಿಲ್ಲ. ಒಂದು. ಎರಡನೇದು, ಈ ವ್ಯಾರಿಕೋಸ್ ವೇನ್ಸ್ ಅನ್ನೋದು ತಲೆಮಾರಿಂದ ತಲೆಮಾರಿಗೆ ಬರುವಂಥ ಅಲ್ಲ. ಇಟ್ ಈಸ್ ನಾಟ್ ಎ ಇನ್ಹೆರಿಟೆಡ್ ಡಿಸೀಸು. ಇದಕ್ಕೆ ನಾವು ಟ್ರೀಟ್ಮೆಂಟ್ ಅಂತ ಅಂದರೆ ಅದೇ ನೀವು ಹೇಳ್ದಂಗೆ ಇಲ್ಲ ಲೇಸರ್ ಥೆರಪಿ ಇಲ್ಲ ಎಲೆಕ್ಟ್ರೋಕೋಯಾಗ್ಯುಲೇಷನ್ ಥೆರಪಿ ಅಂತ ಇರ್ತದೆ. ಓಲ್ಡರ್ ಥೆರಪಿ ಅಂತ ಅಂದರೆ ಸರ್ಜರಿ. ಬಟ್ ಈಗ ಎಷ್ಟೊಂದು ಕಡೆ ಸೆಂಟರ್ಸಲ್ಲಿ ಲೇಸರ್ ಥೆರಪಿ ಮಾಡಿಬಿಟ್ಟೇ ನಾನ್ ಇನ್ವೇಸಿವ್ ಆಗಿ ಇದು ಸರಿ ಮಾಡ್ಬೋದು ಸಾಧ್ಯತೆ ಇದೆ.
ಓಕೆ, ಧನ್ಯವಾದಗಳು ರೂಪಾ ಅವರೇ ಕರೆಯನ್ನು ಮಾಡಿದ್ದಕ್ಕಾಗಿ. ಏನು ಡಾಕ್ಟರ್, ಯೂಶ್ವಲಿ ನಮ್ಮ ಕಾರ್ಯಕ್ರಮಕ್ಕೆ ಯಾರೇ ಡಾಕ್ಟರ್ ಬಂದರೂ ನಾವು ಕೇಳ್ತಾ ಇರ್ತೀವಿ, ನೀವು ಟ್ರೀಟ್ ಮಾಡಿದಂಥ ಅಥವಾ ನೀವು ಫೇಸ್ ಮಾಡಿದ ಒಂದು ಚಾಲೆಂಜಿಂಗ್ ಕೇಸ್ ಬಗ್ಗೆ ಎಕ್ಸ್ಪೀರಿಯನ್ಸ್ ಶೇರ್ ಮಾಡೋದಾದರೆ ಅಂತ. ನಿಮ್ಮ ಒಂದು ಚಾಲೆಂಜಿಂಗ್ ಕೇಸ್ ಬಗ್ಗೆ ಶೇರ್ ಮಾಡೋದಾದರೆ ಡಾಕ್ಟರ್? ಸೊ ಚಾಲೆಂಜಸ್ ಎರಡು ಥರದ್ದು ಇರ್ತದೆ. ಈಗ ಯಂಗ್ಸ್ಟರ್ಸು ತುಂಬ ಚಿಕ್ಕ ವಯಸ್ಸಲ್ಲಿ ಬ್ಲಡ್ ಕ್ಯಾನ್ಸರ್ ಬಂತು ಅಂದರೆ ಆವಾಗ ಅವರು ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಇರ್ತದೆ, ನಂಬರ್ 1. ನಂಬರ್ 2, ಟ್ರೀಟ್ ಮಾಡಿದಾಗ ಅಗ್ರೆಸಿವ್ನೆಸ್ ಕೊಡ್ಬೋದು. ಈಗ ಮನಸ್ಸಲ್ಲಿ ಏನು ಬರ್ತಾರೆ, ಅಯ್ಯೋ ಚಿಕ್ಕ ವಯಸ್ಸು ಬಂದುಬಿಡ್ತು, ಚಿಕ್ಕ ವಯಸ್ಸಲ್ಲಿ ನಾವು ಜಾಸ್ತಿ ಟ್ರೀಟ್ಮೆಂಟ್ ಕೊಡಲಿಕ್ಕೆ ಆಗೋದಿಲ್ಲ, ಕಮ್ಮಿ ಡೋಸಸ್ ಕೊಡಬೇಕು ಅಂತ. ಬಟ್ ಹಂಗಂತ ಅಲ್ಲ, ದೇಹ ಎಷ್ಟು ಚಿಕ್ಕದೋ ತಡೆಯೋ ಶಕ್ತಿ ಅಷ್ಟೇ ಜಾಸ್ತಿ ಇರ್ತದೆ. ಈಗ ದ ಮೋಸ್ಟ್ ಚಾಲೆಂಜಿಂಗ್ ಒನ್ ಇವಾಗಿನ ತನಕ ಮಾಡಿರೋದು ಅಂತ ಅಂದರೆ ಅಕ್ಯೂಟ್ ಲುಕೀಮಿಯಾ. ಅದು ಮತ್ತೆ ಬಂದುಬಿಡ್ತು ಅಂದರೆ ಅದನ್ನ ಬುಡದಿಂದ ಗುಣ ಮಾಡೋದು ಕಷ್ಟ ಆಗ್ತದೆ. ಹಾಗ ಸಂದರ್ಭದಲ್ಲಿ ನಮ್ಮ ಹತ್ರ ಇರುವಂಥ ಒಂದು ಬ್ರಹ್ಮಾಸ್ತ್ರ ಅನ್ನೋದು ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಅಂತ. ಸೊ ಈ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಮಾಡಿಬಿಟ್ಟು ಪೇಷಂಟನ್ನು ಸರಿ ಮಾಡೋ ಸಾಧ್ಯತೆ. ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟಲ್ಲಿ ನಾವು ಏನು ಮಾಡ್ತೀವಿ ಅಂದರೆ ದೇಹ ತಡೆಯೋಕ್ಕಿಂತ ಜಾಸ್ತಿ ಹೈಯೆಸ್ಟ್ ಡೋಸ್ ಆಫ್ ಟ್ರೀಟ್ಮೆಂಟ್ ಕೊಟ್ಬಿಟ್ಟು ಅದರ ನಂತರ ಬೇರೆ ದೇಹದ್ದು, ಇದೀಗ ಕಂಪ್ಯೂಟ್ರಲ್ಲಿ ಯಾರು ಆಪ್ರೇಟಿಂಗ್ ಸಿಸ್ಟಮ್ ಪ್ರಾಬ್ಲಮ್ ಆಯಿತು ಅಂದರೆ ನಾವು ಹೊಸ ಆಪ್ರೇಟಿಂಗ್ ಸಿಸ್ಟಮ್ ಹಾಕ್ತೀವಲ್ಲ, ಅದೇ ಥರ ದೇಹದ್ದು ಪ್ರೋಗ್ರಾಮನ್ನೇ ನಾವು ಪೂರ್ತಿ ಚೇಂಜ್ ಮಾಡ್ತೀವಿ. ಸೊ ಈ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಮಾಡಿ ಚಿಕ್ಕ ವಯಸ್ಸಲ್ಲಿರೋ ಅಕ್ಯೂಟ್ ಲುಕೀಮಿಯಾನ ಸರಿ ಮಾಡಿದ್ದೀನಿ. ಆನ್ ದಿ ಅದರ್ ಹ್ಯಾಂಡ್ ಎಲ್ಡರ್ಲಿ ಪೇಷಂಟ್ಸಲ್ಲಿ ಪ್ರಾಬ್ಲಮ್ ಏನಂದರೆ ದೇಹ ತಡೆಯೋಕ್ಕಾಗಲ್ಲ ಟ್ರೀಟ್ಮೆಂಟ್. ಸೊ ನಾನು ರೀಸೆಂಟಾಗಿ 96 ಇಯರ್ ಓಲ್ಡ್ ಲೇಡಿನೂ ಟ್ರೀಟ್ ಮಾಡಿದ್ದೀವಿ, ಬಟ್ ವಿತೌಟ್ ಕೀಮೋಥೆರಪಿ, ಜಸ್ಟ್ ವಿತ್ ಟಾರ್ಗೆಟೆಡ್ ಥೆರಪಿ ಕಂಟ್ರೋಲ್ ಮಾಡಿದ್ದೀವಿ. ಡಾಕ್ಟರ್ ಒಬ್ಬರು ಕಾಲರ್ ಥರ ಮಾತಾಡ್ಸ್ಕೊಂಡ್ಬಿಡೋಣ. ಹಲೋ ಹಲೋ ಹಲೋ, ನಮಸ್ತೆ ಸರ್, ನಿಮ್ಮ ಹೆಸರು? ನಮ್ಮ ಹೆಸರು ಶ್ರೀನಿವಾಸ್ ಅಂತ ಮೇಡಮ್. ಶ್ರೀನಿವಾಸ್ ಅವರ ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ಬೆಂಗಳೂರಿಂದ ಮೇಡಮ್. ಬೆಂಗಳೂರಿಂದ. ಓಕೆ, ಡಾಕ್ಟರ್ ಇದ್ದಾರೆ, ನಿಮ್ಮ ಸಮಸ್ಯೆ ಏನಿದೆ ಹೇಳಿ ಸರ್. ಕೊಡಿ. ಮಾತಾಡಿ. ನಮಸ್ಕಾರ ಶ್ರೀನಿವಾಸ್ ಅವರೇ, ಹೇಳಿ. ನಮಸ್ಕಾರ ಸರ್. ನನ್ನ ಮಗಳು ಅಕ್ಯೂಟ್ ಮೈಲಾಯ್ಡ್ ಲ್ಯೂಕೇಮಿಯಾದಿಂದ ಡೆತ್ ಆಯಿತು. ಸರಿ ಶ್ರೀನಿವಾಸ್ ಅವರೇ. 22 ಇಯರ್ಸ್ ಇದಾಗಿ ಏನು ಸಿಂಪ್ಟಮ್ಸೇ ಗೊತ್ತಾಗಲಿಲ್ಲ ಸರ್, ಯಾವ ಇದು ಆಗಲಿಲ್ಲ. ಸ್ಟೇಜ್ 3 ಗೊತ್ತಾಗಿತ್ತು, ಆವಾಗ ನಮಗೆ ಸ್ವಲ್ಪ ಇದಾಯಿತು. ಬೇರೆ ಕಡೆ ಎಲ್ಲ ಚೆಕಪ್ ಮಾಡಿದಾಗ ಸ್ಟೇಜ್ 3 ಉಳಿಸ್ಕೊಳ್ಳೋಕ್ಕಾಗಲಿಲ್ಲ. ಸೈನ್ಸ್ ಅಂಡ್ ಸಿಸ್ಟಮ್ಸ್ ಅದ್ರ ಬಗ್ಗೆ ಒಂದು ಸ್ವಲ್ಪ ವಿವರ ಹೇಳಿಕೊಟ್ರೆ ಬೇರೆಯವ್ರಿಗಾದರೂ ಅದು ಇದಾಗುತ್ತೆ ಅಂತ ನಾನು ತಮ್ಮನ್ನು ಕೇಳಿದ್ದೆ. ಇದನ್ನ ಕೇಳಿ ತುಂಬ ಬೇಜಾರಾಯಿತು ಶ್ರೀನಿವಾಸ್ ಅವರೇ. ವೆರಿ ಸಾರಿ ಟು ಹಿಯರ್ ದಿಸ್. ಸೊ ಐ ಥಿಂಕ್ ನೀವು ಕೇಳಕ್ಕಾಗಲ್ಲ ಸರ್. 22 ಇಯರ್ಸ್ ಮಗಳು, ಇಂಜಿನಿಯರಿಂಗ್ ಫೈನಲ್ ಇಯರ್ ಮುಗ್ದಿತ್ತು. ಏನು ಮಾಡೋಕ್ಕಾಗಲಿಲ್ಲ. ನಮಗೆ 12 ಇಯರ್ಸ್ ಬ್ಯಾಕ್ ಹೇಳ್ತಾ ಇರೋದು. ಅವಾಗ ಇಷ್ಟು ನಮಗೆ ಇದಾಗಿರಲಿಲ್ಲ. ಎಲ್ಲ ಕಡೆ ನಾವು ತೋರಿಸಿ ಇದು ಮಾಡಿದ್ವಿ, ಆದರೂ ಮಗುನ ಉಳಿಸ್ಕೊಳಕ್ಕಾಗಲಿಲ್ಲ ಸರ್. ಯಾರೇ ನೀವು ತುಂಬ ಬಹಳ ಮುಖ್ಯವಾದಂಥ ಒಂದು ವಿಷಯ ನೀವು ಮೇಲ್ ತಂದಿದ್ದೀರಾ. ಈ ಅಕ್ಯೂಟ್ ಮೈಲಾಯ್ಡ್ ಲುಕೀಮಿಯಾ ಅನ್ನೋದು ಯೂಶಲಿ ಚಿಕ್ಕ ವಯಸ್ಸಲ್ಲೇ ಬರ್ತದೆ. ನಾನು ಮುಂಚೆನೂ ಹೇಳ್ದಂಗೆ ಯಂಗರ್ ದ ಏಜ್ ಮೋರ್ ಸಿವಿಯರ್ ದ ಲುಕೀಮಿಯಾ. ಯೂಶಲಿ ಈ ಚಿಕ್ಕ ವಯಸ್ಸಲ್ಲಿ ಬರುವಂಥ ಲುಕೀಮಿಯಾ ಎಲ್ಲ ಸಿವಿಯರ್ ಲುಕೀಮಿಯಾಸ್ ಒಂದು. ಎರಡನೇದು ಈ ಅಕ್ಯೂಟ್ ಮೈಲಾಯ್ಡ್ ಲುಕೀಮಿಯಲ್ಲೂ ಅಷ್ಟೇ ಯಾವ ವಿಧದ ಜೆನೆಟಿಕ್ ಮ್ಯೂಟೇಷನ್ ಆಗಿದೆ ಅಂತ ಕಂಡು ಹಿಡಿದುಬಿಟ್ಟು ಅದರಿಂದ ನಮ್ಗೆ ಗೊತ್ತಾಗತ್ತೆ ಇದಕ್ಕೆ ಟ್ರೀಟ್ಮೆಂಟ್ ಕೊಡ್ತು ಅಂದರೆ ಎಷ್ಟು ಸಕ್ಸಸ್ ಪರ್ಸೆಂಟೇಜು, ವಾಪಸ್ ಬರೋ ಚಾನ್ಸಸ್ ಎಷ್ಟಿದೆ ಅಂತ. ಸೊ ಅದಕ್ಕೆ ತಕ್ಕಂಗೆ ನಾವು ಕೀಮೋಥೆರಪಿ ಅಷ್ಟೇ ಅಲ್ಲ, ಟಾರ್ಗೆಟೆಡ್ ಥೆರಪಿ ಸಹ ಕೊಡಬೇಕು. ಆ್ಯಂಡ್ ಕೆಲವೊಂದು ಕೇಸಸಲ್ಲಿ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಸಹ ಮಾಡಬೇಕು ಅಂತ ಬಂದಿದೆ. ಈವನ್ ಇನ್ ದ ಫ್ಯೂಚರ್ ಈ AML ಅನ್ನೋದಕ್ಕೆ ಪೂರ್ತಿ ಬ್ಲಡ್ದು ಜೆನೆಟಿಕ್ ಸೀಕ್ವೆನ್ಸ್ ಮಾಡಿ ಕಂಪ್ಲೀಟ್ಲಿ ಇಮ್ಯೂನ್ ರೀಪ್ರೋಗ್ರಾಮ್ ಮಾಡಿ ಕೊಡೋವಂಥ ಇಮ್ಯುನೋಥೆರಪಿ ಸಾಧ್ಯತೆಗಳು ಇದೆ. ಸೊ ನೀವು ಹೇಳ್ದಂಗೆ 12 ವರ್ಷಕ್ಕೆ ಮುಂಚಿಂದು ಪಿಕ್ಚರ್ ಬೇರೆ ಇತ್ತು, ಇವತ್ತಿನ ಪಿಕ್ಚರ್ ಬೇರೆ ಇದೆ. ಇವತ್ತು ನಮ್ಮ ಹತ್ರ ಬಹುಶಃ ಸ್ವಲ್ಪ ಬೇರೆ ಸ್ವಲ್ಪ ಇನ್ನೂ ಅಡ್ವಾನ್ಸ್ ಟ್ರೀಟ್ಮೆಂಟ್ ಮೊಡ್ಯಾಲಿಟೀಸ್ ಇದೆ. ಸೊ ಇವತ್ತಿನ ಡೇಟಲ್ಲೂ ಅಷ್ಟೇ AML 100ರಲ್ಲಿ ಅರೌಂಡ್ 50 to 60% ಕಂಪ್ಲೀಟ್ಲಿ ಕ್ಯೂರಬಲ್ ಇದೆ ಶ್ರೀನಿವಾಸ್ ಅವರೇ. ಓಕೆ ಸರ್. ಅದು ಓಕೆ ಶ್ರೀನಿವಾಸ್ ಅವರೇ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ. ಡಾಕ್ಟರ್ ಶ್ರೀನಿವಾಸ್ ಅವ್ರು ಹೇಳ್ತಾ ಇದ್ರು ಕೊನೆ ತನಕನೂ ಗೊತ್ತಾಗಲಿಲ್ಲ, ಫೈನಲ್ ಸ್ಟೇಜಲ್ಲಿ ಗೊತ್ತಾಯಿತು ಅಂತ. ಅದು ಯಾಕೆ ಡಾಕ್ಟರ್? ಅಂದರೆ ಲಕ್ಷಣಗಳು ಬಾಡಿ ಒಳಗಡೆ ಏನಾದರೂ ಚೇಂಜಸ್ ಆ ಥರ ಏನಾದರೂ ನಮಗೆ ಗೊತ್ತಾಗೋದಿಲ್ವಾ ಬ್ಲಡ್ ಕ್ಯಾನ್ಸರ್ ಆಯಿತು ಅಂತಂದರೆ? ಇದಕ್ಕೆ 2 ಕಾರಣ ಮೇಡಮ್. ಒಂದು, ಅಕ್ಯೂಟ್ ಲುಕೀಮಿಯಲ್ಲಿ ಸಮಯ ಸಿಗೋದಿಲ್ಲ. ಏನೋ ಒಂದು ಸ್ವಲ್ಪ ಜ್ವರ ಬರ್ತಾ ಇರುತ್ತೆ, ಸ್ವಲ್ಪ ಬ್ರಷ್ ಮಾಡ್ಬೇಕಾದ್ರೆ ಬಾಯಲ್ಲಿ ಬ್ಲೀಡಿಂಗ್ ಬರ್ತಾ ಇರುತ್ತೆ. 2-3 ವಾರದಲ್ಲಿ ಇದು ಎಷ್ಟು ವೇಗದಿಂದ ಉತ್ಪಾದನೆ ಆಗುತ್ತೆ ಅಂತಾರೆ, ಪೂರ್ತಿ ದೇಹನ ಒಂಥರ ಟೇಕ್ ಓವರ್ ಮಾಡಿಬಿಡುತ್ತೆ. ಸೊ ಅಕ್ಯೂಟ್ ಲುಕೀಮಿಯಾ ಅನ್ನೋದು ತಿಂಗಳಾನ್ಗಟ್ಲೆ ಇಲ್ಲ ವರ್ಷಗಟ್ಟಲೆ ದೇಹದಲ್ಲಿ ಇರೋದಿಲ್ಲ. ಓವರ್ ಅ ಕೋರ್ಸ್ ಆಫ್ ಫ್ಯೂ ಡೇಸ್ ಟು ಫ್ಯೂ ವೀಕ್ಸ್ ಪೂರ್ತಿ ದೇಹನ ಒಂದು ಟೇಕ್ ಓವರ್ ಮಾಡುವಂಥ ಒಂದು ಸಾಧ್ಯತೆ ಇದೆ. ಒಂದು.
ಎರಡನೇದು ಇದಕ್ಕೆ ಬರುವಂಥ ಸಿಮ್ಟಮ್ಸು ಬಹಳ ನಾನ್ ಸ್ಪೆಸಿಫಿಕ್ ಸಿಮ್ಟಮ್ಸು. ದ ಓನ್ಲಿ ವೇ ನಾವು ಇದನ್ನ ಕಂಡುಹಿಡಿಬೋದು ಅಂತಂದರೆ ಬೈ ದೀಸ್ ಬ್ಲಡ್ ಟೆಸ್ಟ್, CBC ಬ್ಲಡ್ ಟೆಸ್ಟು. ಓಕೆ ಡಾಕ್ಟರ್, ಇನ್ನೊಬ್ರು ಕಾಲರ್ ಇದ್ದಾರೆ, ಮಾತಾಡ್ಸ್ಕೊಳ್ಳೋಣ. ಹಲೋ ಹಲೋ ಹಲೋ, ನಮಸ್ತೆ ಮೇಡಮ್, ನಿಮ್ಮ ಹೆಸರು? ನನ್ನ ಹೆಸರು ರೇಖಾ ಅಂತ, ರೇಖಾ, ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ಬೆಂಗಳೂರಿಂದ. ಬೆಂಗಳೂರಿಂದ. ಓಕೆ, ಡಾಕ್ಟರ್ ಇದ್ದಾರೆ, ನಿಮ್ಮ ಸಮಸ್ಯೆ ಏನಿದೆ ಹೇಳಿ. ನಮಸ್ಕಾರ ರೇಖಾ ಅವರೇ, ಹೇಳಿ. ಇದು ನಮ್ಮ ಅತ್ತಿಗೆಯವ್ರಿಗೆ ಕ್ಯಾನ್ಸರ್ ಇದೆ. ಹಾಂ ರೇಖಾ ಅವರೇ. ಅವರು 1.5 ವರ್ಷ ಆಯ್ತು, ಅವ್ರಿಗೆ ಆಪರೇಷನ್ ಎಲ್ಲ ಆಗಿದೆ. ಸರಿ ಅವ್ರಿಗೆ ಕರಳಲ್ಲಿ ಕ್ಯಾನ್ಸರ್ ಅಂತ ಹೇಳಿದ್ರು. ಸರಿ ನಾವು ಆಪರೇಷನ್ ಮಾಡಿಸಿದೀವಿ. ಸರಿ ಅಂದ್ರೆ ಇವಾಗ ತುಂಬಾ ವೀಕ್ ಆಗಿದ್ದಾರೆ. ಒಂದಿನ ಚೆನ್ನಾಗಿರ್ತಾರೆ, ಹಾಫ್ ಡೇ ಚೆನ್ನಾಗಿರ್ತಾರೆ, ಇಲ್ಲ ಒಂದ್ ಅರ್ಧ ದಿನ ಚೆನ್ನಾಗಿರಲ್ಲ, ಆತರ. ಥ್ಯಾಂಕ್ ಯು ರೇಖಾ ಅವರೇ ಕರೆ ಮಾಡಿದ್ದಕ್ಕೆ. ರೇಖಾ ಅವರೇ, ನೀವು ಒಂದು ತುಂಬ ಮುಖ್ಯವಾದ ಪ್ರಶ್ನೆ ಕೇಳಿದರೆ. ಈಗ ಕರುಳಿನ ಕ್ಯಾನ್ಸರಲ್ಲಿ 2 ವಿಧದ ಟ್ರೀಟ್ಮೆಂಟ್ ಇರುತ್ತೆ. ಒಂದು ಆಪ್ರೇಷನ್ ಮಾಡೋದು, ಆಪ್ರೇಷನ್ ನಂತರ ಇಲ್ಲ ಆಪ್ರೇಷನ್ ಮುಂಚೆ ಕೆಮೊಥೆರಪಿ ಕೊಡೋದು. ಈ 2 ಟ್ರೀಟ್ಮೆಂಟ್ ಇದು ಏನಾಗ್ತಾರೆ, ಎಸ್ಪೆಷಲಿ ಆಪ್ರೇಷನ್ ಮಾಡಿದಾಗ ಕರುಳಿಂದು ಒಂದು ಭಾಗ ತೆಗೆಯೋ ಕಾರಣದಿಂದ ಜೀರ್ಣಶಕ್ತಿ ಕಮ್ಮಿ ಆಗಿಬಿಡತ್ತೆ. ಒಂದೊಂದ್ಸಲಿ ಜೀರ್ಣಶಕ್ತಿ ಕಮ್ಮಿ ಆಯಿತು ಅಂತ ಅಂದರೆ ಓವರ್ ಲಾಂಗ್ ಟರ್ಮ್ 1 ವರ್ಷ 2 ವರ್ಷ 3 ವರ್ಷ ನಾವು ತಿಂದಿದ್ದು ತಿಂದು ಜೀರ್ಣ ಆಗದೆ ಕೊರತೆಗಳು, ನ್ಯೂಟ್ರಿಷನಲ್ ಡಿಫಿಷಿಯನ್ಸೀಸ್ ಬರೋ ಸಾಧ್ಯತೆ ಇರುತ್ತೆ. ಹಾಗೇನಾದರೂ ಇತ್ತು ಅಂತಾರೆ ಒಂದ್ಸರಿ ನೀವು ಬಂದು ಟೆಸ್ಟ್ ಮಾಡಿಸ್ಕೊಂಡ್ಬಿಟ್ಟು, ಇಲ್ಲ ಐರನ್ ಅಂಶ ಕಮ್ಮಿ ಆಗಲಿ, ಇಲ್ಲ ವಿಟಮಿನ್ ಅಂಶ ಕಮ್ಮಿ ಆದರೆ ಅದಕ್ಕೆ ತಕ್ಕಂಗೆ ನಾವು ಸಪ್ಲಿಮೆಂಟೇಷನ್ ಕೊಡಬಹುದು. ಕರಳು ಕ್ಯಾನ್ಸರ್ದು ದ ಇಂಪಾರ್ಟೆಂಟ್ ಥಿಂಗ್ ಇಸ್ ದಟ್ ಇದು ಭಾಳ ಇಟ್ಸ್ ವೆರಿ ರೆಸ್ಪಾನ್ಸಿವ್ ಡಿಸೀಸ್. ಇದನ್ನ ನಾವು ಚೆನ್ನಾಗಿ ಟ್ರೀಟ್ ಮಾಡ್ತು ಅಂತ ಅಂದರೆ ಮತ್ತೆ ಬರೋ ಸಾಧ್ಯತೆಗಳು ಕಮ್ಮಿ. ಬಟ್ ಅಟ್ ದ ಸೇಮ್ ಟೈಮ್ ಈ ಥರ ಜೀರ್ಣಶಕ್ತಿಗಳು ಕಮ್ಮಿ ಆಗಿಬಿಟ್ಟು ಓವರ್ ಲಾಂಗ್ ಟರ್ಮ್ ಅಬ್ಸರ್ವ್ ಮಾಡಬೇಕಾಗತ್ತೆ, ಟೆಸ್ಟ್ಗಳು ಮಾಡಬೇಕಾಗತ್ತೆ. ಓಕೆ, ಧನ್ಯವಾದಗಳು ರೇಖಾ ಅವರೇ ಕರೆಯನ್ನು ಮಾಡಿದ್ದಕ್ಕಾಗಿ. ಹಾಗೆ ಡಾಕ್ಟರ್, ಇವತ್ತು ನಮ್ಮ ಕಾಲರ್ ಒಬ್ಬರು ರೆಡಿ ಇದ್ದಾರೆ, ಮಾತಾಡ್ಸ್ಕೊಂಡ್ಬಿಡೋಣ. ಹಲೋ ಹಲೋ ಮೇಡಮ್. ನಮಸ್ತೆ ಮೇಡಮ್, ನಿಮ್ಮ ಹೆಸರು? ಹಲೋ, ಮಾಗಡಿಯಿಂದ ಮೇಡಮ್. ಮಾಗಡಿಯಿಂದ. ನಿಮ್ಮ ಹೆಸರು? ಸಂಗೀತ ಅಂತ. ಸಂಗೀತ. ಓಕೆ ಸಂಗೀತ, ಡಾಕ್ಟರ್ ಇದ್ದಾರೆ, ನಿಮ್ಮ ಸಮಸ್ಯೆ ಏನಿದೆ ಮಾತಾಡಿ. ಸರಿ. ನಮಸ್ತೆ ಸಂಗೀತ ಅವರೇ, ಹೇಳಿ. ನಮಸ್ತೆ ಸರ್. ನನಗೆ ಬ್ಲಡ್ ಕ್ಯಾನ್ಸರ್ ಅಂತ, ಇದು ಬ್ರೆಸ್ಟ್ ಕ್ಯಾನ್ಸರ್ ಅಂತ ಹೇಳಿದ್ದಾರೆ. ಹಾಂ. ಟೆಸ್ಟ್ ಮಾಡ್ತಿದ್ದೆ ಸೆಕೆಂಡ್ ಸ್ಟೇಜ್ ಅಲ್ಲಿ ಇದೆ ಅಂತ ಹೇಳಿದ್ರು. ಹಾಂ. ಕಿಮೋಥೆರಪಿನೂ ನಡೀತಾ ಇದೆ ಸರ್. ಸರಿ. ಆಪರೇಷನ್ ಮಾಡಬೇಕು ಅಂತ ಹೇಳಿದ್ದಾರೆ. ಸರಿ. ಆಪರೇಷನ್ ಮಾಡಿದ್ರೆ ಮತ್ತೆ ಮತ್ತೆ ಬರುತ್ತೆ ಅಂತ ಹೇಳ್ತಾರೆ, ಅದೇನು ಏನ್ ಸರ್ ಅದನ್ನು? ಸೊ ಸಂಗೀತ ಅವರೇ, ಸಾಧಾರಣವಾಗಿ ಬ್ಲಡ್ ಕ್ಯಾನ್ಸರ್ಲಿ ಆಪ್ರೇಷನ್ದು ಅಗತ್ಯ ಬರೋದಿಲ್ಲ. ಸಾರಿ, ಬ್ರೆಸ್ಟ್ ಕ್ಯಾನ್ಸರ್. ಹಾಂ. ಸೊ ಸಂಗೀತ ಅವರೇ, ಮುಖ್ಯ ನೋಡಿ, ಬ್ರೆಸ್ಟ್ ಇಲ್ಲ ಸ್ತನದ ಕ್ಯಾನ್ಸರ್ ತೊಗೊಳ್ತು ಅಂದರೆ ಆಪ್ರೇಷನ್ ಆ್ಯಕ್ಚುಲಿ ಈಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಟ್ರೀಟ್ಮೆಂಟ್ ಆಯುಧಗಳು ನಮ್ಮ ಹತ್ರ ಇರೋದ್ರಲ್ಲಿ. ಸೊ ಫಸ್ಟ್ ನಾವು ಔಷಧಿಗಳನ್ನ ಕೊಟ್ಟುಬಿಟ್ಟು ಸ್ತನದ ಅದು ಏನು ಟ್ಯೂಮರ್ ಇದೆಯೋ ಅದನ್ನ ಕರಗಿಸಿದ ನಂತರ ಬರೀ ಪೂರ್ತಿ ಸ್ತನ ತೆಗೆಯೋ ಅಗತ್ಯನೂ ಇಲ್ಲ. ಬರೀ ಎಲ್ಲಿ ಟ್ಯೂಮರ್ ಇದೆಯಲ್ಲ ಅದೊಂದು ಜಾಗನ ಮಾತ್ರ ತೆಗೆದುಬಿಟ್ಟು ಬ್ರೆಸ್ಟ್ ಕನ್ಸರ್ವೇಷನ್ ಅಂತ ಹೇಳ್ತೀವಿ. ಸೊ ಯಾವುದೋ ಒಂದು ಮಹಿಳೆಯದು ಬಾಡಿ ಕನ್ಫಿಗರೇಷನ್ನ ಚೇಂಜ್ ಮಾಡಿದೆ ಅವ್ರ ಪಾಪ ದೇ ಶುಡ್ ನಾಟ್ ಫೀಲ್ ಒಂಥರ ಮುಜುಗರ ಬರಬಾರ್ದು, ಹಾಗೆ ಆ ಥರ ಟ್ರೀಟ್ಮೆಂಟ್ ಮಾಡಿಬಿಟ್ಟು ಅದಾದ ನಂತರ ರೇಡಿಯೇಷನು ಒಂದೊಂದ್ಸಲಿ ಕೊಡ್ತೀವಿ. ಸೊ ಬ್ರೆಸ್ಟ್ ಕ್ಯಾನ್ಸರ್ ಟ್ರೀಟ್ಮೆಂಟ್ ಬಹಳಷ್ಟು ರಿಫೈನ್ ಆಗಿದೆ. ಆಪ್ರೇಷನ್ನು ಮಾಡಿಸೋದು ಬಹಳ ಅಗತ್ಯ. ಆಪ್ರೇಷನ್ ಮಾಡಲು ಮತ್ತೆ ವಾಪಸ್ ಬರೋ ಚಾನ್ಸಸ್ ಕಮ್ಮಿ. ಎಸ್ಪೆಷಲಿ ನೀವು ಹೇಳಿದ ಪ್ರಕಾರ ನಿಜವಾಗ್ಲೂ 2ನೇ ಹಂತದಲ್ಲೇ ಇತ್ತು ಅಂದರೆ 100% 85% ಕಂಪ್ಲೀಟ್ ಕ್ಯೂರ್ ಇರ್ತದೆ. ವಾಪಸ್ ಬರೋ ಸಾಧ್ಯತೆಗಳು ಬಹಳ ಕಮ್ಮಿ ಇರ್ತದೆ ಇನ್ನು ಅರ್ಲಿ ಸ್ಟೇಜ್ ಟ್ರೀಟ್ಮೆಂಟ್. ಓಕೆ, ಧನ್ಯವಾದಗಳು ಸಂಗೀತ ಅವರೇ ಕರೆಯನ್ನು ಮಾಡಿದ್ದಕ್ಕಾಗಿ. ಇನ್ನು ಡಾಕ್ಟರ್, ಮಹಿಳೆಯರು ಅಂತ ಬಂದರೆ ಈಗ ಮಹಿಳೆಯರಲ್ಲಿ ಸಾಕಷ್ಟು ಜನರಲ್ಲಿ ಬ್ಲಡ್ ಕ್ಯಾನ್ಸರ್ ಇದ್ದು ಅವರೇನಾದರೂ ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಾ ಇದ್ರು ಅಂತಂದರೆ ಅದರಿಂದ ಅವರಿಗೆ ಯಾವ ರೀತಿಯಾದ ಟ್ರೀಟ್ಮೆಂಟ್ ಸಿಗುತ್ತೆ, ಹಾಗೆ ಹುಟ್ಟೋ ಮಕ್ಕಳಿಗೆ ಏನಾದರೂ ತೊಂದರೆ ಆಗುತ್ತಾ, ಅವರಿಗೆ ಯಾವ ರೀತಿಯಾದ ಟ್ರೀಟ್ಮೆಂಟ್ಗಳಿರುತ್ತೆ ಡಾಕ್ಟರ್? ಸೊ ಇದನ್ನು ನಾವು ಪ್ರಾಬ್ಲಮ್ ಇಟ್ಸ್ ಅ ಮಲ್ಟಿ ಫೆಸೆಟೆಡ್ ಪ್ರಾಬ್ಲಮ್. ಫಸ್ಟ್ ಲೆಟ್ ಅಸ್ ಕನ್ಸಿಡರ್ ಲೇಡೀಸ್ ಯಾರಿಗೆ ಹೂಎವರ್ ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಾರಲ್ಲ ಅವರಲ್ಲಿ ಒಂದು ಅರ್ಥ ಮಾಡ್ಕೊಳ್ಬೇಕು, ಬ್ಲಡ್ ಕ್ಯಾನ್ಸರ್ ಮತ್ತೆ ಬರೋ ಸಾಧ್ಯತೆಗಳು ಇದೆ. 30-40% ಬ್ಲಡ್ ಕ್ಯಾನ್ಸರ್ ಮತ್ತೆ ಬರೋ ಚಾನ್ಸಸ್ ಇದೆ. ಹಾಗಾದ ಕಾರಣದಿಂದ ಟ್ರೀಟ್ಮೆಂಟ್ ಮುಗೀತು ಅಂದ್ರೂ ಅಟ್ಲೀಸ್ಟ್ ನಾವು 2 to 5 years ನಾವು ಮತ್ತೆ ಪ್ರೆಗ್ನೆನ್ಸಿಗೆ ಟ್ರೈ ಮಾಡೋದು ಈಸ್ ನಾಟ್ ಅ ಗುಡ್ ಐಡಿಯಾ. ವಿ ಶುಡ್ ಬಿ ಕ್ಯಾನ್ಸರ್ ಫ್ರೀ ಫಾರ್ ಅಟ್ಲೀಸ್ಟ್ 2 to 5 years ಬಿಫೋರ್ ವಿ ಟ್ರೈ ಅಗೇನ್ ಫಾರ್ ಮತ್ತೊಂದು ಪ್ರೆಗ್ನೆನ್ಸಿ. ಅದು ಮೊದಲನೇ ಪಾಯಿಂಟು. ಎರಡನೇದು, ಎಸ್ಪೆಷಲಿ ಲುಕೀಮಿಯಾಗೆಲ್ಲ ಟ್ರೀಟ್ಮೆಂಟ್ ಮಾಡಬೇಕು ಅಂತ ಅಂದರೆ ಹಾಗಾದ ಸಂದರ್ಭದಲ್ಲಿ ನಾವು ಬಹಳಷ್ಟು ಅಗ್ರೆಸಿವ್ ಕೀಮೋಥೆರಪಿ ಮೆಡಿಸಿನ್ಸ್ ಕೊಡ್ತೀವಿ. ಈ ಕೀಮೋಥೆರಪಿ ಮೆಡಿಸಿನ್ಸು ಕ್ಯಾನ್ಸರಿಂದ ಇದು ಗರ್ಭಿಣಿಯ ಮಹಿಳೆಯರಲ್ಲಿ ಕ್ಯಾನ್ಸರು ಹುಟ್ಟೋ ಪಾಪುಗೆ ಹರಡಿಲ್ಲ ಅಂದ್ರೂ
ಕೊಡ್ತಾ ಇರೋ ಟ್ರೀಟ್ಮೆಂಟಿಂದ ಗರ್ಭಕ್ಕಾಗಲಿ ಇಲ್ಲ ಒಳಗಡೆ ಬೆಳೀತಾ ಇರೋ ಜೀವಕ್ಕಾಗಲಿ ಖಂಡಿತ ಬಾಧೆ ಬರುವಂಥ ಸಾಧ್ಯತೆ ಇದೆ. ಸೊ ಆಲ್ ಕೀಮೋಥೆರಪಿ ಮೆಡಿಸಿನ್ಸ್ ಕ್ಯಾನ್ ಆ್ಯಂಡ್ ಮೇ ಕಾಸ್ ಟೆರೆಟೋಜೆನಿಕ್ ಎಫೆಕ್ಟ್ಸ್ ಅಂತ. ಸೊ ದೇ ವಿಲ್ ಹ್ಯಾವ್ ಫೀಟಲ್ ರಿಲೇಟೆಡ್ ಸಮ್ ಮಾಲ್ಫಾರ್ಮೇಷನ್ಸ್ ಇರ್ತದೆ. ಸೊ ಹಾಗಂದ ಸಂದರ್ಭದಲ್ಲಿ ಖಂಡಿತವಾಗ್ಲೂ ಪ್ರೆಗ್ನೆನ್ಸಿನ ಎನ್ಕರೇಜ್ ಮಾಡೋದಿಲ್ಲ. ಸೊ ಆಲ್ದೋ ಕ್ಯಾನ್ಸರ್ ಹರಡಿಲ್ಲ ಅಂದ್ರೂ ದ ಟ್ರೀಟ್ಮೆಂಟಿಂದ ತೊಂದರೆಗಳಾಗ್ತದೆ. ಒನ್ ಸ್ಪೆಸಿಫಿಕ್ ಟೈಪ್ ಆಫ್ ಬ್ಲಡ್ ಕ್ಯಾನ್ಸರ್, ಅದಕ್ಕೆ ನಾವು CML ಅಂತ ಹೇಳ್ತೇವೆ, ಕ್ರಾನಿಕ್ ಮೈಲಾಯ್ಡ್ ಲ್ಯುಕೀಮಿಯಾ. ಬೈ ಚಾನ್ಸ್ ಇದು ಇತ್ತು ಅಂತ ಅಂದರೆ ಅಟ್ಲೀಸ್ಟ್ ವಿತ್ ದ ಟ್ಯಾಬ್ಲೆಟ್ಸ್ 3 to 5 years ಕಂಟ್ರೋಲ್ ಇದ್ದಿದ್ದ ನಂತರ ನಾವು ಟ್ರೈ ಮಾಡಬೇಕು ಅಂತ ಒಂದು ಗೈಡ್ಲೈನ್ಸ್ ಕೊಡ್ತೇವೆ. ಲಾಸ್ಟ್ಲಿ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ, ಒನ್ಸ್ ಈ ಡೇಂಜರ್ ಪೀರಿಯಡ್ ಮುಗ್ದಿದ ನಂತರ ನೀವು ಟ್ರೈ ಮಾಡ್ತು ಅಂದರೆ, ಇನ್ನೊಂದು ಪ್ರೆಗ್ನೆನ್ಸಿ ಸಕ್ಸಸ್ಫುಲ್ ಆಯಿತು ಅಂದರೆ ಹರಡೋ ರಿಸ್ಕ್ಗಳು ಇಲ್ಲ. 99.9% ಆಫ್ ದ ಬ್ಲಡ್ ಕ್ಯಾನ್ಸರ್ಸಲ್ಲಿ ತಾಯಿಯಿಂದ ಹರಡುವಂಥ ಚಾನ್ಸಸ್ ಇಲ್ಲ. ಓಕೆ ಡಾಕ್ಟರ್. ಇನ್ನು ವೀಕ್ಷಕರೇ, ಈ ಬ್ಲಡ್ ಕ್ಯಾನ್ಸರ್ ಟ್ರೀಟ್ಮೆಂಟ್ ಬಗ್ಗೆ ಕೂಡ ಡಾಕ್ಟರ್ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಡ್ತಾರೆ. ಆದರೆ ಅದಕ್ಕೂ ಮುಂಚೆ ಒಬ್ರು ಕಾಲರ್ ಇದ್ದಾರೆ, ಮಾತಾಡ್ಸ್ಕೊಂಡ್ಬಿಡೋಣ. ಹಲೋ ಹಲೋ ಹಲೋ, ನಮಸ್ತೆ. ಹಲೋ ನಮಸ್ತೆ ಮೇಡಮ್. ನಿಮ್ಮ ಹೆಸರು? ಹಲೋ ಹಲೋ, ದಯವಿಟ್ಟು ನಿಮ್ಮ ಟಿವಿ ವಾಲ್ಯೂಮ್ ಅನ್ನ ಮ್ಯೂಟ್ ಮಾಡಿ ಮಾತಾಡಿ, ಇಲ್ಲಾಂದ್ರೆ ಕರೆ ಕಟ್ ಆಗುತ್ತೆ. ಇಲ್ಲ ಮೇಡಮ್, ಮ್ಯೂಟ್ ಮಾಡಿದ್ದೀನಿ. ಓಕೆ, ನಿಮ್ಮ ಹೆಸರು? ಸಂಧ್ಯಾ ಅಂತ ಮೇಡಮ್. ಸಂಧ್ಯಾ, ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ ಸಂಧ್ಯಾ ಅವರೇ? ಚಂದ್ರಾಪಟ್ನ. ಚಂದ್ರಾಯಪಟ್ಟಣದಿಂದ. ಓಕೆ, ಡಾಕ್ಟರ್ ಇದ್ದಾರೆ, ನಿಮ್ಮ ಪ್ರಶ್ನೆ ಏನಿದೆ ಕೇಳಿ. ಓಕೆ ನಮಸ್ಕಾರ ಸಂಧ್ಯಾ ಅವರೇ, ಹೇಳಿ. ಮೇಡಮ್, ನಮ್ಮ ಹುಡುಗನ್ಗೆ ಜಾಂಡೀಸ್ ಆಗಿತ್ತು ಮೇಡಮ್. ಜಾಂಡೀಸ್ ಆಗಿ ಪಿತ್ತಕೋಶ ಇದ್ ಮಾಡಿದ್ರು. ಅದನ್ನ ಈಗ ಅದು ತಿರ್ಗಾ ಜಾಸ್ತಿ ಆಗಿ ಬೋನ್ ಕ್ಯಾನ್ಸರ್ ಅಂತಾರೆ. ಅದಕ್ಕೆ ಇದೆಯಂತಲ್ಲ, ಅದೇನೋ ಮಸಾಜ್ ಮಾಡ್ತೀವಿ. 3 ಇಂಜೆಕ್ಷನ್ ಆಗಿದೆ ಮೇಡಮ್. ಬಹುಶಃ ಇನ್ನಷ್ಟು ಮಾಹಿತಿ ಬೇಕಾಗ್ಬೋದು ಮೇಡಮ್. ನೋಡಿ, ಪಿತ್ತಕೋಶದಲ್ಲಿ ಕ್ಯಾನ್ಸರ್ ಶುರು ಆಗಿದೆ ಅಂತ ಅಂದರೆ ಅದು ಆಪರೇಷನ್ ನಂತರ ಅದು ಮತ್ತೆ ಪಿತ್ತಕೋಶದ ಕ್ಯಾನ್ಸರ್ ಮತ್ತೆ ಬಂದಿದೆ ಅಂದರೆ ಅದು ಯೂಶಲಿ ಮೂಳೆಗಳಿಗೆ ಹರಡಿರೋವಂಥ ಒಂದು ಸಂದರ್ಭದ ಆ ಥರದ ಸಂದರ್ಭನ ಇದು? ಬೋನ್ಗೆ ಬಂದಿದೆ ಅಂತ ಸರ್, ಬ್ಯಾಕ್ ಬೋನ್ಗೆ. ಹೌದಾ? ಸೊ ಹಾಗಂತ ಸಂದರ್ಭದಲ್ಲಿ ಯೂಶಲಿ ರೇಡಿಯೇಷನ್ ಕೊಡೋದು ಬಹಳ ಬೆನ್ನೋವಿತ್ತು ಅಂದರೆ, ಇಲ್ಲ ಅಂತ ಅಂದರೆ ನಮ್ಮ ಬೆನ್ನು ಮೂಳೆ ವೀಕ್ ಆಗಿ ನರಗಳ ಮೇಲ್ಗಡೆ ಪ್ರೆಸ್ ಆಗುವಂಥ ಸಾಧ್ಯ ಇತ್ತು ಅಂತ ಆವಾಗ ನಾವು ಇಲ್ಲ ಸ್ಪೈನ್ ಸ್ಟೆಬಿಲೈಸೇಷನ್ ಸರ್ಜರಿ ಮಾಡ್ತೇವೆ, ಇಲ್ಲ ನಾವು ರೇಡಿಯೇಷನ್ ಕೊಡ್ತೀವಿ. ಸೊ ದಟ್ ಅಟ್ಲೀಸ್ಟ್ ಮೂಳೆ ಸ್ವಲ್ಪ ಇನ್ನೂ ಜಾಸ್ತಿ ಸವಿದೇನೆ ಸ್ಟೇಬಲ್ ಆಗಿರಬೇಕು. ಆವಾಗ ನರ್ವ್ ಮೇಲೆ ಪ್ರೆಸ್ ಆಗೋ ಚಾನ್ಸಸ್ ಮತ್ತು ನೋವು ಕಮ್ಮಿ ಆಗ್ತದೆ. ಸೊ ಅದಕ್ಕೋಸ್ಕರ ಬಹುಶಃ ರೇಡಿಯೇಷನ್ ಕೊಡಬೇಕು ಅಂತ ಹೇಳಿರ್ತಾರೆ. ಕೊಟ್ರೆ ಅದು ಕ್ಯೂರ್ ಆಗುತ್ತೆ ಸರ್? ಪಿತ್ತಕೋಶದ ಕ್ಯಾನ್ಸರು ಮೂಳೆಗೆ ಹರಡಿದೆ ಅಂದರೆ ಬುಡದಿಂದ ತೆಗೆಯೋ ಸಾಧ್ಯತೆಗಳು ಕಮ್ಮಿ ಇದೆ. ಆದರೆ ಯಾವುದಕ್ಕೂ ಒಂದ್ಸರಿ ಡಾಕ್ಟ್ರನ್ನ ಬಂದು ನೋಡ್ತು ಅಂದರೆ ನಿಮ್ದು ಎಕ್ಸಾಕ್ಟ್ ಯಾವ ಮಾಹಿತಿಗಳು ಸಿಕ್ತು ಅಂದರೆ ಅದಕ್ಕೆ ತಕ್ಕ ನಾವು ಒಂದು ಒಪಿನಿಯನ್ ಕೊಡ್ಬೋದು ಮೇಡಮ್. ಡಾಕ್ಟರ್, ಇನ್ನು ಈ ಬ್ಲಡ್ ಕ್ಯಾನ್ಸರ್ ಆದರೆ ಕಿಮೋಥೆರಪಿಯನ್ನು ಮಾಡಿಸ್ತಾರೆ. ಈ ಕಿಮೋಥೆರಪಿಯನ್ನು ಮಾಡಿಸೋದ್ರಿಂದ ಈ ಹೇರ್ ಫಾಲ್ ಆಗುತ್ತೆ, ಮಹಿಳೆಯರಲ್ಲಂತೂ ಅದು ತುಂಬ ಇದೆ, ಹೇರ್ ಫಾಲ್ ಆಗುತ್ತೆ, ಆಮೇಲೆ ಬೆಳೆಯುತ್ತೋ ಇಲ್ವೋ, ನಾವು ಹಿಂಗೆ ಇದ್ದು ಬಿಡ್ತೀವಿ ಅನ್ನುವಂಥ ಸಾಕಷ್ಟು ಕಲ್ಪನೆಗಳು ಕೂಡ ಇದೆ. ಈ ಕಿಮೋಥೆರಪಿ ಟ್ರೀಟ್ಮೆಂಟ್ ಬಗ್ಗೆ ಹಾಗೆ ಈ ಹೇರ್ ಫಾಲ್ ಬಗ್ಗೆ ಮಾಹಿತಿಯನ್ನು ಕೊಡೋದಾದರೆ ಡಾಕ್ಟರ್? ಸೊ ಕೀಮೋಥೆರಪಿ ಅನ್ನೋದು ಯಾವುದೋ ಒಂದು ದೊಡ್ಡ ಕರೆಂಟ್ ಶಾಕ್ ಥರ ಅಲ್ಲ. ಕೀಮೋಥೆರಪಿ ಅನ್ನೋ ಇಟ್ ಇಸ್ ಜಸ್ಟ್ ಅ ಕೆಮಿಕಲ್ಲು, ಗ್ಲೂಕೋಸ್ ಮೂಲಕ ನರಗಳಲ್ಲಿ ಕೊಡೋವಂಥ ಒಂದು ಔಷಧಿ. ಈ ಔಷಧಿ ಏನು ಮಾಡುತ್ತಾರೆ, ಕೊಡಬೇಕಾದ್ರೆ ನೋವು, ಉರಿ, ಬೆಂಕಿ ಆ ಥರ ಎಲ್ಲ ಯಾವುದೂ ಸೈಡ್ ಎಫೆಕ್ಟ್ ಇರೋದಿಲ್ಲ. ಬಟ್ ಈ ಔಷಧಿ ದೇಹದ ಒಳಗಡೆ ಹೋಗಿದ ನಂತರ ಕ್ಯಾನ್ಸರ್ ಸೆಲ್ ಆಗಲಿ, ದೇಹದ ನಾರ್ಮಲ್ ಸೆಲ್ ಆಗಲಿ, ಅದನ್ನು ಅದು ಡಿಫ್ರೆನ್ಷಿಯೇಟ್ ಮಾಡೋದಿಲ್ಲ, ಎರಡರ ಮೇಲೂ ದಾಳಿ ಮಾಡುತ್ತೆ. ದ ಥಿಂಗ್ ಈಸ್ ದಟ್ ಕ್ಯಾನ್ಸರ್ ಸೆಲ್ ಯಾವ್ದು ಹೋಗಿಬಿಡತ್ತೋ ಅದು ಪೂರ್ತಿ ನಾಶ ಆಗಿಬಿಡತ್ತೆ. ಬಟ್ ದೇಹದ ಮತ್ತೆ ಸೆಲ್ಸು ಒನ್ಸ್ ಈ ಕೀಮೋಥೆರಪಿ ಎಫೆಕ್ಟ್ ಹೋಯಿತು ಅಂದರೆ ಸೆಲ್ದು ಮತ್ತೆ ಬೆಳವಣಿಗೆ ಆಗೇ ಆಗುತ್ತೆ. ಸೊ ಏನೇ ಒಂದು ಹೇರ್ ಲಾಸ್ ಆದ್ರೂ ಸಮ್ ಆಫ್ ದ ಕೀಮೋಥೆರಪಿ ಮೆಡಿಸಿನ್ಸ್ ಹೇರ್ ಲಾಸ್ ಆಗೇ ಆಗತ್ತೆ. ಬಟ್ ಆ ಎಫೆಕ್ಟ್ ಹೋಗಿದ ನಂತರ 3-6 ಮಂತ್ಸಲ್ಲಿ ಮತ್ತೆ ಹೇರ್ ಗ್ರೋತ್ ಆಗುತ್ತೆ. ಆ್ಯಂಡ್ ಇನ್ಫ್ಯಾಕ್ಟ್ ಇನ್ ಮೆನಿ ಟೈಮ್ಸ್ ಎಸ್ಪೆಷಲಿ ಲೇಡೀಸು ಕೊಡೋ ಈ ಒವೇರಿಯನ್ ಕ್ಯಾನ್ಸರ್ ಇಲ್ಲ ಬ್ರೆಸ್ಟ್ ಕ್ಯಾನ್ಸರ್ ಮೆಡಿಸಿನ್ಸಲ್ಲಿ ಏನು ಹೇರ್ ರೀಗ್ರೋತ್ ಆಗುತ್ತಲ್ಲ, ನಾವು ಎಷ್ಟೊಂದು ನಮ್ಮ ಸೆಲೆಬ್ರಿಟೀಸ್ ಹೆಸರು ತೊಗೊಳೋದು ಬೇಡ, ಬಟ್ ಎಷ್ಟೊಂದು ಸೆಲೆಬ್ರಿಟೀಸೇ ಟ್ರೀಟ್ಮೆಂಟ್ ಮಾಡಿಸ್ಕೊಂಡ್ಬಿಟ್ಟು ಮತ್ತೆ ನ್ಯಾಚುರಲ್ ಹೇರ್ ಗ್ರೋತ್ ಆಗಿದೆ. ಆ್ಯಂಡ್ ಗ್ರೋತ್ ಆಗೋದು ಇಟ್ ವಿಲ್ ಬಿ ಥಿಕ್ ಆ್ಯಂಡ್ ಆ್ಯಕ್ಚುಲಿ ಇನ್ನೂ ಕರ್ಲಿ ಹೇರ್ಸ್ ಥರ ಕೂಡ ಬರೋ ಸಾಧ್ಯತೆ ಇದೆ. ಸೊ ಇದು ಇಟ್ಸ್ ಅ ಟೆಂಪರರಿ ಪೇಯ್ನ್ ಫಾರ್ ಅ ಲಾಂಗ್ ಟರ್ಮ್ ಗೇನ್. ಓಕೆ ಡಾಕ್ಟರ್, ಒಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ, ನಮಸ್ತೆ ಮೇಡಮ್, ನಿಮ್ಮ ಹೆಸರು? ನಮ್ಮ ಹೆಸರು ಸುಗುಣ ಅಂತ. ಸುಗುಣ ಅಂತ, ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ?
ನಾವು ಬ್ಯಾಂಗ್ಳೂರಿಂದ. ಓಕೆ, ಡಾಕ್ಟರ್ ಇದ್ದಾರೆ, ನಿಮ್ಮ ಸಮಸ್ಯೆ ಏನಿದೆ ಹೇಳಿ. ನಮಸ್ತೆ ಸುಗುಣ ಅವರೇ, ಹೇಳಿ. ನಮ್ಮ ತಾಯಿಗೆ ಥೈರಾಯ್ಡ್ ಕ್ಯಾನ್ಸರ್ ಆಗಿದೆ. ಸರಿ. ಅವ್ರಿಗೆ ಆಪರೇಷನ್ ಮಾಡಿದ್ದಾರೆ. ಸರಿ ಅವ್ರು ಇವಾಗ ಲೆನ್ವಾಟಿನ 4 mg ತಗೋತಾ ಇದ್ದಾರೆ. ಸರಿ ಅವರು ಇವಾಗ ಅದ್ರ ಸ್ವಲ್ಪ ಕೆಲಸ ಮಾಡೋದಕ್ಕೆಲ್ಲ ತುಂಬಾ ಬೇಗ ಸುಸ್ತಾಗ್ತಾರೆ. ಸರಿ ಮಂಡಿ ನೋವು ತುಂಬಾ ಜಾಸ್ತಿ ಇದೆ. ಸೊ ಅದಕ್ಕೆ ಯಾವ ತರ ಅವರು ಲೈಫ್ ಸ್ಟೈಲ್ ಲೀಡ್ ಮಾಡಬೇಕು? ಪ್ರಶ್ನೆ ಕೇಳೋಕ್ಕೆ ಧನ್ಯವಾದಗಳು ಸುಗುಣ ಅವರೇ. ಸೊ ಈ ಲೆನ್ವಾಟಿನಿಬ್ ಅನ್ನೋ ಔಷಧಿ ಯೂಶಲಿ ಕೊಡೋದು ಥೈರಾಯ್ಡ್ ಕ್ಯಾನ್ಸರ್ ದೇಹದ ಬೇರೆ ಯಾವ್ದಾದ್ರು ಅಂಗಕ್ಕೆ ಹರಡಿತ್ತು ಅಂತ ಅಂದರೆ, ಬೇರೆ ಎಲ್ಲೂ ಹರಡಿಲ್ಲ ಅಂದರೆ ಬಹುಶಃ ನಾವು ಲೆನ್ವಾಟಿನಿಬ್ ಕೊಡೋದಿಲ್ಲ. ಬಟ್ ಬೇರೆ ಅಂಗಕ್ಕೆ ಎಸ್ಪೆಷಲಿ ಮೂಳೆಗಳಿಗೆ ಹರಡಿತ್ತು ಅಂದರೆ ಲೆನ್ವಾಟಿನಿಬ್ ಕೊಡ್ತೀವಿ. ಒಂದೊಂದು ಸಾರಿ ಈ ಔಷಧಿಗಳು, ಸೊ ಈ ಲೆನ್ವಾಟಿನಿಬ್ ಅನ್ನೋ ಇಟ್ಸ್ ನಾಟ್ ಅ ಕೀಮೋಥೆರಪಿ, ಅಂತಾರೆ ಟಾರ್ಗೆಟೆಡ್ ಥೆರಪಿ. ಇದಕ್ಕೆ TKI ಅಂತ ಹೇಳ್ತೀವಿ. ಸೊ ಫೆಟೀಗ್ ಈಸ್ ಯೂಶಲಿ ಅ ಸೈಡ್ ಎಫೆಕ್ಟು. ಸೊ ಹೀಗಿರ್ಬೇಕಾದ್ರೆ ಒಂದೊಂದ್ಸರಿ ರಕ್ತ ಪರೀಕ್ಷೆ ಮಾಡಿ ಎಕ್ಸಾಕ್ಟಾಗಿ ಯಾವ ಕಣದಲ್ಲಿ ಕೊರತೆ ಇದೆ ಅಂತ ನೋಡ್ಬಿಟ್ಟು ಅದಕ್ಕೆ ತಕ್ಕಾಗಿ ನಾವು ಒಂದು ಟ್ರೀಟ್ಮೆಂಟ್ ಕೊಡ್ಬೋದಮ್ಮ. ಓಕೆ ಸುಗುಣ ಅವರೇ, ಧನ್ಯವಾದಗಳು ಕರೆಯನ್ನು ಮಾಡಿದ್ದಕ್ಕೆ. ಏನು ಡಾಕ್ಟರ್, ನಾವು ಕೊನೆ ಹಂತದಲ್ಲಿ ಇರೋದ್ರಿಂದ ಈ ಟೈಪ್ಸ್ ಆಫ್ ಟ್ರೀಟ್ಮೆಂಟ್ ಬ್ಲಡ್ ಕ್ಯಾನ್ಸರ್ಗೆ ಅದ್ರ ಬಗ್ಗೆ ತಿಳಿಸ್ಕೊಡಿ ಡಾಕ್ಟರ್. ಸೊ ಇವಾಗ ಲೇಟೆಸ್ಟ್ ನಾವು ಬ್ಲಡ್ ಕ್ಯಾನ್ಸರ್ ಕೊಡ್ತಾ ಇರೋದು ಟಾರ್ಗೆಟೆಡ್ ಥೆರಪಿ ಮತ್ತು ಇಮ್ಯುನೋಥೆರಪಿ. ಟಾರ್ಗೆಟೆಡ್ ಥೆರಪಿ ಅಂದರೆ ಯಾವುದೇ ಒಂದು ಜೀನ್ ಮ್ಯೂಟೇಷನಿಂದ ಈ ಕ್ಯಾನ್ಸರ್ ಬಂದಿಲ್ಲ. ಈಗ ಲೈಟ್ ಬರಬೇಕಂದ್ರೆ ಸ್ವಿಚ್ ಆನ್ ಮಾಡ್ತಂದ್ರೆ ಅಷ್ಟೇ ಲೈಟ್ ಬರುತ್ತೆ. ಅದೇ ಥರ ಕ್ಯಾನ್ಸರ್ ಸೆಲ್ ಉತ್ಪಾದನೆ ಆಗಬೇಕಂದ್ರೆ ಯಾವ ಮ್ಯೂಟೇಷನ್ ಅನ್ನೋ ಸ್ವಿಚ್ ಆನ್ ಆಗಿದೆಯಲ್ಲ ಅದನ್ನು ಕಂಡುಹಿಡ್ಬಿಟ್ಟು ಅದಕ್ಕೆ ವಿರುದ್ಧ ಔಷಧಿ ಕೊಡ್ತೀವಿ. ಸೊ ದೇಹದ ಬೇರೆ ಸೆಲ್ಸ್ ಮೇಲ್ಗಡೆ ಏನೂ ಎಫೆಕ್ಟ್ ಆಗೋದಿಲ್ಲ, ಬರೀ ಮ್ಯೂಟೇಷನ್ ಆಗಿರೋದನ್ನ ಆಫ್ ಮಾಡಿಬಿಡತ್ತೆ. ಸೊ ಸೆಲ್ ಉತ್ಪಾದನೆ ಆಗೋದಿಲ್ಲ. ಸೊ ದಟ್ ಈಸ್ ಟಾರ್ಗೆಟೆಡ್ ಥೆರಪಿ. ಸೊ ಮೈಲೋಮಾ ಆಗಲಿ, ಲಿಂಫೋಮಾ ಆಗಲಿ, ಲುಕಿಮಿಯಾ ಆಗಲಿ, ಟಾರ್ಗೆಟೆಡ್ ಥೆರಪಿಯಿಂದ ಬರೀ ಕ್ಯಾನ್ಸರ್ ಸೆಲ್ ಮೇಲೆ ಮಾತ್ರ ದಾಳಿ ಮಾಡಿ ನಾರ್ಮಲ್ ಸೆಲ್ಸ್ನ ಪ್ರೊಟೆಕ್ಟ್ ಮಾಡ್ಬೋದು. ಅದು ಒಂದು. ಎರಡನೇದು, ಅದಕ್ಕಿಂತನೂ ಲೇಟೆಸ್ಟ್ ಅಂದರೆ ಇಮ್ಯುನೋಥೆರಪಿ, ಎಸ್ಪೆಷಲಿ CAR-T ಸೆಲ್ ಥೆರಪಿ ಅಂತ ಹೇಳ್ತೀವಿ. ಸೊ CAR-T ಸೆಲ್ ಥೆರಪಿ ಅನ್ನೋದು ಎರಡು ಮುಖ್ಯವಾದ ಬ್ಲಡ್ ಕ್ಯಾನ್ಸರ್ಸಲ್ಲಿ ಎಫೆಕ್ಟಿವು. ನಮ್ಮ ಬಿ ಸೆಲ್ ಲುಕೀಮಿಯಾಲಿ ಮತ್ತು ಬಿ ಸೆಲ್ ನಾನ್ ಹಾಜ್ಕಿನ್ಸ್ ಲಿಂಫೋಮಾ. ಸೊ ಹೈಗ್ರೇಡ್ ಲುಕೀಮಿಯಾ, ಹೈಗ್ರೇಡ್ ಲಿಂಫೋಮಾ ಅಲ್ಲಿ CAR-T ಸೆಲ್ ಥೆರಪಿ ಇಸ್ ಎಫೆಕ್ಟಿವ್. ಎಸ್ಪೆಷಲಿ ಇದರಲ್ಲಿ ಏನು ಮಾಡ್ತಾರೆ, ದೇಹದ ಇಮ್ಯೂನ್ ಸಿಸ್ಟಮ್ನ ನಾವು ರೀಪ್ರೋಗ್ರಾಮ್. ಸೊ ಯಾವುದೇ ಒಂದು ಸೆಲ್ ಇದ್ರೂ ಒಂದು ಲ್ಯಾಬ್ಗೆ ತೊಗೊಂಡ್ಬಿಟ್ಟು ಇಮ್ಯೂನ್ ಸಿಸ್ಟಮ್ನ ರೀಪ್ರೋಗ್ರಾಮ್ ಮಾಡ್ತೀವಿ. ಸೊ ದಟ್ ಇಮ್ಯುನಿಟಿ ವಿಲ್ ಡೈರೆಕ್ಟ್ಲಿ ಅಟ್ಯಾಕ್ ದ ಕ್ಯಾನ್ಸರ್ ಸೆಲ್. ಎಸ್ ಸರ್ ಡಾಕ್ಟರ್, ಕೊನೆಯದಾಗಿ ಸಾಕಷ್ಟು ಜನ ಈ ಕ್ಯಾನ್ಸರ್ ಅಂತಂದರೆ ಹೆದರ್ಕೊಳ್ತಾರೆ, ಟ್ರೀಟ್ಮೆಂಟ್ಗೆ ಡಾಕ್ಟರಿಗೆ ತೋರಿಸೋದಕ್ಕೆ ಸಾಕಷ್ಟು ಹೆದರ್ಕೊಳ್ತಾರೆ. ಹಾಗೆ ತೋರಿಸ್ಕೊಂಡ್ಬಿಟ್ಟು ಕ್ಯಾನ್ಸರ್ ಅಂತ ಗೊತ್ತಾಗ್ಬಿಟ್ರೆ ಅನ್ನುವಂಥ ಭಯದಲ್ಲಿರ್ತಾರೆ. ಅಂಥವ್ರಿಗೆ ಏನಾದರೂ ಕಿವಿ ಮಾತು ಮೆಸೇಜ್ ಹೇಳೋಕ್ಕೆ ಇಷ್ಟಪಡ್ತೀರಾ ಡಾಕ್ಟರ್ ಕಾರ್ಯಕ್ರಮದ ಕೊನೆಯಲ್ಲಿ? ಮೋಸ್ಟ್ ಇಂಪಾರ್ಟೆಂಟ್ ಮೆಸೇಜ್, ಬ್ಲಡ್ ಕ್ಯಾನ್ಸರ್ ಈಸ್ ದ ಮೋಸ್ಟ್ ಟ್ರೀಟಬಲ್ ಟೈಪ್ ಆಫ್ ಕ್ಯಾನ್ಸರ್. ಲಂಗ್ ಕ್ಯಾನ್ಸರ್, ಬ್ರೆಸ್ಟ್ ಕ್ಯಾನ್ಸರಲ್ಲಿ ಅಡ್ವಾನ್ಸ್ ಸ್ಟೇಜಲ್ಲಿ ಟ್ರೀಟ್ ಮಾಡಲಿಕ್ಕೆ ಆಗಲ್ಲ. ಬಟ್ ಈವನ್ ಇನ್ ಸ್ಟೇಜ್ 4 ಲಿಂಫೋಮಾ ಆಗಲಿ ವಿ ಕ್ಯಾನ್ ಟ್ರೀಟ್ ವಿತ್ ಎಫೆಕ್ಟಿವ್ ಟ್ರೀಟ್ಮೆಂಟ್ ಆಪ್ಷನ್ಸ್. ಒಂದು. ಎರಡನೇದು, ಬ್ಲಡ್ ಕ್ಯಾನ್ಸರ್ ಮತ್ತೆ ಬಂದರು ರಿಲ್ಯಾಪ್ಸ್ ಆದ್ರೂ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಮತ್ತು ಇಮ್ಯುನೋಥೆರಪಿ ಅನ್ನೋ ದೊಡ್ಡ ದೊಡ್ಡ ಆಯುಧಗಳಿದೆ. ಟ್ರೀಟ್ಮೆಂಟ್ ಮಾಡಿಸ್ಕೊಳೋದು ಮುಖ್ಯ. ಯಾವುದರತ್ತು ಇದರಿಂದ ಹೆದರ್ತು ಅಂದರೆ ಇದಕ್ಕೆ ನಾವು ಸೋಲೋಗ್ತಂಗೆ. ಓಕೆ ಡಾಕ್ಟರ್, ಇವತ್ತಿನ ಸಂಚಿಕೆಯಲ್ಲಿ ಬ್ಲಡ್ ಕ್ಯಾನ್ಸರ್ ಬಗ್ಗೆ, ಹಾಗೆ ಮಹಿಳೆಯರಲ್ಲಿ ಇಂಥ ಕಾಣಿಸ್ಕೊಂಡ್ರೆ ಮಕ್ಕಳಲ್ಲಿ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ. ನಿಮ್ಮ ಬ್ಯುಸಿ ಶೆಡ್ಯೂಲಲ್ಲೂ ಇವತ್ತಿನ ನಮ್ಮ ಕಾರ್ಯಕ್ರಮಕ್ಕೆ ನೀವು ಟೈಮ್ ಕೊಟ್ಟು ಬಂದಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ನಿಮಗೆ. ಥ್ಯಾಂಕ್ ಯು, ಧನ್ಯವಾದಗಳು. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಬ್ಲಡ್ ಕ್ಯಾನ್ಸರ್ ಆದರೆ ನಾವು ಏನು ಮಾಡಬೇಕು, ಯಾವ ರೀತಿಯಾದಂಥ ಟ್ರೀಟ್ಮೆಂಟನ್ನು ತೆಗೆದುಕೊಳ್ಬೇಕು ಅನ್ನೋದ್ರ ಬಗ್ಗೆ ಬ್ಯೂಟಿಫುಲ್ ಆಗಿ ಡಾಕ್ಟರ್ ಸಾಕಷ್ಟು ಮಾಹಿತಿಯನ್ನು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಹಾಗೆ ನಾಳಿನ ಸಿರಿ ಡಾಕ್ಟರ್ಸ್ ಲೈವಲ್ಲಿ ಎದೆ ಉರಿಗೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ನಿಮಗೆ ಡಾಕ್ಟರ್ ತಿಳಿಸಿಕೊಡ್ತಾರೆ. ಹಾಗೆ ಇಷ್ಟೊತ್ತು ಕಾರ್ಯಕ್ರಮವನ್ನು ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು.